ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಒಂದು ಮನೆ ಕಟ್ಸ್ತಾ ಇರ್ತೀರಾ. ಸೊ ಮನೆ ಕಟ್ಟು ಮುಗಿಯೋ ತನಕ ಇರೋ ಬಜೆಟ್ ಎಲ್ಲ ಖಾಲಿ ಆಗಿಬಿರುತ್ತೆ. ಒಂದು ಫಿಕ್ಸೆಡ್ ಬಜೆಟ್ ಇಟ್ಕೊಂಡು ಒಂದು ಇಂಟೀರಿಯರ್ನ ಮಾಡ್ತಾ ಇರ್ತೀರಾ. ಆ ಫಿಕ್ಸೆಡ್ ಬಜೆಟಲ್ಲೇ ಮನೆ ಚೆನ್ನಾಗಿ ಬರಬೇಕು, ಮನೆ ಓಪನಿಂಗಿಗೆ ಬಂದಂಥವರೆಲ್ಲ ನೋಡ್ತಾನೆ ಇರಬೇಕು, ಆ ರೀತಿ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಈ ವಿಡಿಯೋನ ಪೂರ್ತಿ ನೋಡಬೇಕು. ಯಾಕಂತಂದರೆ ಇರೋ ಬಜೆಟಲ್ಲೇ ಕ್ವಾಲಿಟಿ ಇಂಟೀರಿಯರ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಸ್ಪೆಷಲ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮನೆ ಕಟ್ಟಿ ಮುಗಿದ ಮೇಲೆ ನೀವು ಬರೋದು, ನೀವು ಬರೋ ತನಕ ಬಜೆಟ್ ಖಾಲಿ ತುಂಬಾ ಆಲ್ಮೋಸ್ಟ್ 90% ಕ್ಲೈಂಟ್ಸ್ ಲೈಕ್ ಸೇಮ್ ಆಗಿರುತ್ತೆ. ಅಂಡ್ ಹೆಚ್ಚಿನವರು ಟಾಪ್ ಅಪ್ ಹಾಕೊಂತಾರೆ. ಓಕೆ, ದಟ್ಸ್ ಆಲ್ಸೋ ಬರ್ಡನ್ ಎಕ್ಸ್ಟ್ರಾ ಬರುತ್ತೆ. ಓಕೆನಾ? ಸೊ ಬಜೆಟ್ ಮೀರಿರುತ್ತೆ. ಅವಾಗ ಅವ್ರೇನು ಅನ್ಕೊಂತಾರೆ, ಸಾಕು ಒಂದು 10 ಲಕ್ಷನೋ 15 ಲಕ್ಷನೋ ಸೊ ಇದ್ದಿದ್ರಲ್ಲೇ ಮಾಡಿ ಮುಗಿಸ್ಬಿಡೋಣ. ಬಟ್ ಇನ್ಸ್ಟಾಗ್ರಾಮ್ ನೋಡಿರ್ತಾರೆ, ಬೇರೆ ಇದು ನೋಡಿರ್ತಾರೆ, ಪಿಂಟ್ರೆಸ್ಟ್ ನೋಡಿರ್ತಾರೆ, ಮನೆ ಮಾತ್ರ ಚೆನ್ನಾಗಿ ಬರಬೇಕು. ಎಕ್ಸ್ಪೆಕ್ಟೇಷನ್ ಒಂದು ಹೈ ಲೆವೆಲ್ ಅಲ್ಲಿ ಇರುತ್ತೆ, ಬಜೆಟ್ ಇಲ್ಲಲ್ಲೇ ಇರುತ್ತೆ. ಸೊ ನನ್ನ ಇವತ್ತಿನ ನಿಮ್ದು ರಿಕ್ವೆಸ್ಟ್ ಏನು ಅಂತಂದ್ರೆ, ಸೊ ಇರೋ ಬಜೆಟ್ ಅಲ್ಲಿ ಏನೇನ್ ಮಾಡ್ಬೋದು ನಾವು, ಕ್ವಾಲಿಟಿ ನೋಡಕ್ ಚೆನ್ನಾಗಿ ಅಂದ್ರೆ ಒಂದು 15 ಲಕ್ಷದ ಇಂಟೀರಿಯರ್ ಒಂದು 20 ಲಕ್ಷ ವರ್ತ್ ಅನ್ಸ್ಬೇಕು. ಒಟ್ನಲ್ಲಿ ಮನೆ ಓಪನಿಂಗ್ ಬಂದವರೆಲ್ಲ ಹೊಗಳ್ಬೇಕು. ಆ ಥರದ್ದು ಏನಾದ್ರು ಇದ್ರೆ ನೀವು ಹೇಳಿ ಸರ್ ನಮ್ಗೆ. ಸೊ ನೀವು ಹೇಳ್ದಂಗೆ ಫಸ್ಟ್ ಕ್ಲೈಂಟ್ ಯೂಶಲಿ ಏನು ಹೇಳ್ತಾರೆ ಅಂದರೆ, ಸರ್ ಆಲ್ರೆಡಿ ನಮ್ಮ ಬಜೆಟ್ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಸೊ ನಾ ಇಂಟೀರಿಯರ್ಸ್ಗೆ ನಮ್ಗೆ ತುಂಬ ಲಿಮಿಟೆಡ್ ಬಜೆಟ್ ಇದೆ. ಸೊ ಆ ಲಿಮಿಟೆಡ್ ಬಜೆಟಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ನಮಗೆ ಬೆಸ್ಟ್ ಐಟಮ್ಸ್, ಬೆಸ್ಟ್ ಔಟ್ಪುಟ್ ಬೇಕು ಅಂತ ನಮ್ಗೆ ಹೇಳ್ತಾರೆ. ಸೊ ಅದ್ರಲ್ಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಸರ್, ಇನಿಷಿಯಲಿ ಯಾವತ್ತೇ ಆಗಲಿ, ಸೊ ಲ್ಯಾಮಿನೇಟ್, ಚೂಸಿಂಗ್ ಆಫ್ ಲ್ಯಾಮಿನೇಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಫಸ್ಟು ಬೆಸ್ಟ್ ಸೆಲೆಕ್ಷನ್ ಅಂದರೆ ಲೇಟೆಸ್ಟ್ ಏನಿದೆ ನಾವು ಫಸ್ಟ್ ಕೇಳ್ಬೇಕು ಸರ್. ಯೂಶಲಿ ಏನಾಗುತ್ತೆ, ಇವಾಗ ನಮಗೆ ಮುಂಚೆ ಆಗಿದ್ರೆ ಬರೀ 2-3 ಫಿನಿಶ್ ಇತ್ತು, ಲೈಕ್ ಟೆಕ್ಸ್ಚರು ಮತ್ತು ಗ್ಲಾಸಿ ಮತ್ತೆ ಮ್ಯಾಟ್, ನಾರ್ಮಲ್ ಮ್ಯಾಟ್. ಸೊ ಕಾಮನ್ ಮುಂಚೆ ಇದ್ದಿದ್ದು. ಸೊ ಇವಾಗ ಏನಾಗಿದೆ, ಲ್ಯಾಮಿನೇಟ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಬಂದಿದೆ. ಇವಾಗ ಜ್ಯೂಟ್ ಫಿನಿಶ್ ಆಗಿರ್ಬೋದು, ಮತ್ತೆ ಸೆಮಿ ಮ್ಯಾಟ್ ಆಗಿರ್ಬೋದು. ಸೆಮಿ ಮ್ಯಾಟ್ ಅಂತೂ ಕಂಪ್ಲೀಟ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ. ಅದಾದ್ಮೇಲೆ ಮತ್ತೆ ಡಬಲ್ ಕಲರ್ ಅಂತ ಬಂದಿದೆ. ಸೊ ಡಬಲ್ ಕಲರ್ ಅಂದ್ರೆ ಈ ತರ ಸರ್ ಹೊಸದಾಗಿ ಬಂದಿದೆ. ಇದು ಎಕ್ಸಾಂಪಲ್ ಕೂಡ ತಂದ್ಬಿಟ್ಟಿದ್ದೀರಾ, ಡಬಲ್ ಕಲರ್ ಲ್ಯಾಮಿನೇಟ್ ನೋಡಿ ವೀಕ್ಷಕರೇ. ಇದು ಡಬಲ್ ಕಲರ್ ಅಂತ ಹೇಳ್ಬಿಟ್ಟು, ಸೊ ಶೇಡ್ಸ್ ಬರುತ್ತಲ್ವಾ ಸರ್ ಇದರಲ್ಲಿ? ಹೌದು ನೋಡಿ. ಸೊ ಇದೆಲ್ಲ ಲ್ಯಾಮಿನೇಟ್ಸ್ ಏನಾಗುತ್ತೆ, ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಮತ್ತೆ ಸ್ವಲ್ಪ ಬೇಜ್ ಫ್ಯಾಮಿಲಿ ಸರ್ ಇದು. ಹೌದು ಸರ್, ನೋಡ್ತಾ ಇರಬಹುದು. ಓಕೆ, ಸೊ ಈ ತರ ಡಿಫರೆಂಟ್ ಸಖತ್ತಾಗಿದೆ ಸರ್ ಇದು. ಸೊ ಈ ಡಬಲ್ ಕಲರ್ ಹೌದು, ಎಲ್ಲ ನೋಡಿರಲ್ಲ. ಸೊ ಈ ತರ ಡಿಫರೆಂಟ್ ಆಗಿರೋ ಲ್ಯಾಮಿನೇಟ್ಸ್ ಚೂಸ್ ಮಾಡಿದಾಗ ಏನಾಗುತ್ತೆ, ಸೇಮ್ ಕಾಸ್ಟಿಂಗ್ ಅಲ್ಲಿ ಜಸ್ಟ್ ಲ್ಯಾಮಿನೇಟ್ ಡಿಫರೆನ್ಸ್ ಅಲ್ಲಿ ಅವಾಗ ಪ್ರೀಮಿಯಂ ಲುಕ್ ಬರುತ್ತೆ ಸರ್. ಜಾಸ್ತಿ ಕಾಸ್ಟಿಂಗ್ ಆಗಲ್ಲ. ಓಕೆ ಓಕೆ ಓಕೆ. ಜಸ್ಟ್ ಔಟ್ಪುಟ್ ಮಾತ್ರ ಚೇಂಜ್ ಆಗುತ್ತೆ ಸರ್ ಇದರಲ್ಲಿ ಅಷ್ಟೇ. ಸೊ ಇದರಲ್ಲಿ ನಿಮ್ಮ ಹತ್ರ ಅವೈಲೇಬಲ್ ಇದೆ? ಇದು ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್, ಲೇಟೆಸ್ಟ್ ಬಂದಿದೆ. ಓಕೆ ಓಕೆ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಿದೆ? ಸೊ ಅದಾದ್ಮೇಲೆ ಮತ್ತೆ ಮ್ಯಾಟ್ ಫಿನಿಶ್ ಸರ್. ಇವಾಗ ನೀವು ಇದು ನೋಡಿದ್ರೆ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್. ಬಟ್ ಅದು ಇದು ಇದಿದೆ, ಸ್ಮೂತ್ನೆಸ್ ಇದೆ. ಸೊ ಇದನ್ನೇ ನಾನು ಸೆಮಿ ಮ್ಯಾಟ್ ಅಂತ ಹೇಳಿದ್ರು. ನಾರ್ಮಲ್ ಮ್ಯಾಟ್ ಅಂದ್ರೆ ನಿಮಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಫೀಲ್ ಆಗಲ್ಲ. ಸೊ ಆ ಹೈನೆಸ್ಸು ಬರಲ್ಲ, ಆ ಪ್ರೀಮಿಯಂನೆಸ್ಸು ಬರಲ್ಲ. ಸೊ ಸೆಮಿ ಮ್ಯಾಟ್ ಹೋದ್ರೆ ಲುಕ್ ತುಂಬಾ ಚೆನ್ನಾಗಿ. ಇದು ಸೆಮಿ ಮ್ಯಾಟ್ ಅಂತ ನೀವು ಅನ್ಕೊಬಹುದು. ಮ್ಯಾಟ್ ಅಂದಾಗ ತುಂಬಾ ರಫ್ ಆಗಿರುತ್ತೆ, ಇಲ್ಲ ಆ ತರ ಇಲ್ಲ, ತುಂಬಾ ಸ್ಮೂತ್ ಆಗಿರುತ್ತೆ. ಇದು ಸ್ಮೂತ್ನೆಸ್ ಇದೆ, ಬಟ್ ಮ್ಯಾಟ್ ಅಂದ್ರೆ ಇದು ರಿಫ್ಲೆಕ್ಟ್ ಮಾಡಲ್ಲ. ಬೇರೆ ಕಲರ್ ಇದೆ ಸರ್ ಇದರಲ್ಲಿ? ಮ್ಯಾಟ್ ಸರ್ ಇದೆ, ಬ್ಲೂ ಕಲರ್ ಇದೆ. ಬ್ಲೂ ಇದೆ ನೋಡಿ ವೀಕ್ಷಕರೇ. ಸೊ ಲೈಟ್ ಬ್ಲೂ ಇದೆ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇನ್ನು ಯಾವ ಕಲರ್ ತುಂಬಾ ಹೈಲೈಟೆಡ್, ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ? ಯೂಶಲಿ ಕಿಚನ್ಸ್ಗೆ ಕ್ಯಾಪೆಚಿನೋ ಕಲರ್ ಮತ್ತೆ ಆಲಿವ್ ಗ್ರೀನ್, ಇವೆರಡು. ಆಲಿವ್ ಗ್ರೀನ್ ಆಲ್ಮೋಸ್ಟ್ ತುಂಬಾ ಜನ ಯೂಸ್ ಮಾಡ್ತೀರಾ, ಸೈಡಿಗೆ ಇಟ್ಬಿಡೋಣ. ಕ್ಯಾಪೆಚಿನೋ ಯೂಸ್ ಮಾಡ್ರಿ, ಸೂಪರ್ ಆಗಿ ಬರುತ್ತೆ. ಇದು ಬೇಜ್ ಫ್ಯಾಮಿಲಿ ಬರುತ್ತೆ. ಸೊ ಇದರಲ್ಲಿ ಮ್ಯಾಟ್ ಸಿಗುತ್ತೆ ಸರ್ ನಮಗೆ? ಸರ್ ಅದರಲ್ಲೂ ಸಿಗುತ್ತೆ, ಸೇಮ್ ಆಪ್ಷನ್ ಇದೆ. ಸೇಮ್ ಆಪ್ಷನ್ ಸಿಗುತ್ತೆ ಅಂದ್ರೆ ಈ ತರ ಏನ್ ಮ್ಯಾಟ್ ಇದೆ ಅಲ್ಲ, ಸೇಮ್ ಮ್ಯಾಟ್ ಸಿಗುತ್ತೆ ಇದರಲ್ಲೇ ಸಿಗುತ್ತೆ. ನೋಡಿ, ಬೇಕಾದ್ರೆ ಕ್ಯಾಫೆಚಿನೋ ಮ್ಯಾಟ್ ಫಿನಿಶ್ಗೆ ಹೋಗ್ಬೋದು ನೀವು. ಬಟ್ ಕ್ಯಾಫೆಚಿನೋ ಈ ಬೇಜ್ ಇದೆ ಅಲ್ಲ, ಬೇಜ್ ಫ್ಯಾಮಿಲಿ, ಈ ಕಂಪ್ಲೀಟ್ ಬೇಜ್ ಫ್ಯಾಮಿಲಿ ಇದೆಲ್ಲ, ಇದು ಕಿಚನ್ ಅಲ್ಲಿ ಏನಾದ್ರು ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಸರ್. ಕಂಪ್ಲೀಟ್ಲಿ ಪ್ಯಾಸ್ಟೆಲ್ ಕಲರ್ಸ್ ನಿಮಗೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಸೇಮ್ ವೇ ಬೇಜ್ ಅಲ್ಲಿ ಅದು ಕಲರ್ ಕೊಡಿ. ಇದು ಯಾವುದು ಸರ್? ಇದು ಪಿಂಕಿಶ್ ಸರ್. ಪಿಂಕಿಶ್ ಸ್ವಲ್ಪ ಲ್ಯಾವೆಂಡರ್ ತರನೇ ಬರುತ್ತೆ ಇದು. ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇವೆಲ್ಲ ಪೇಸ್ಟಲ್ ಕಲರ್. ಆಕ್ಚುಯಲ್ ಕ್ಯಾಪೆಚಿನೋ. ಇದು ಆಕ್ಚುಯಲ್ ಕ್ಯಾಫೆಚಿನೋ ಅಲ್ವಾ? ಸ್ವಲ್ಪ ಲೈಟ್ ಅಷ್ಟೇ. ನೋಡಿ, ಇದು ಕ್ಯಾಫೆಚಿನೋ. ಈ ಕಲರ್ ಅನ್ನ ಯೂಸ್ ಮಾಡಿ. ಇದು ಗ್ರೇ ಅಲ್ವಾ ಸರ್? ಇದು ಗ್ರೇ ಸರ್. ಹೌದು. ಗ್ರೇನ ಎಲ್ಲಿ ಯೂಸ್ ಮಾಡ್ಬೋದು ಸರ್ ಜಾಸ್ತಿ ನೀವು? ಗ್ರೇನು ಯೂಶಲಿ ವಾರ್ಡ್ರೋಬ್ಗೆ ಯೂಸ್ ಮಾಡ್ಬೋದು, ಕಿಚನ್ ಯೂಸ್ ಮಾಡ್ತಾರೆ. ಬಟ್ ಕಿಚನ್ ಏನಾಗುತ್ತೆ, ಇದು ಡಾರ್ಕ್ ಆಗ್ಬಿಡುತ್ತೆ, ಸ್ವಲ್ಪ ಡಾರ್ಕ್ ಇಶ್. ಇವಾಗ ಬೆಳಗ್ಗೆ ಜಾಸ್ತಿ ಇತ್ತು ಅಂದ್ರೆ ಅವಾಗ ಡಾರ್ಕ್ ಕಲರ್ಸ್ ಯೂಸ್ ಮಾಡ್ಬೋದು. ಸೊ ಬೆಳಗ್ಗೆ ಕಮ್ಮಿ ಇದೆ ಅಂದಾಗ ಲೈಟ್ ಕಲರ್ಸ್, ಈ ತರ ಕಲರ್ ಗಳನ್ನ ಯೂಸ್ ಮಾಡೋದು ಒಳ್ಳೆಯದು. ಇದು ಓಕೆ. ಅಂಡ್ ಇದು ಪಿಸ್ತಾ ಗ್ರೀನ್ ತರ ಬರುತ್ತೆ. ಇದು ತುಂಬಾ ಜನ ಯೂಸ್ ಮಾಡ್ತೀರಾ, ಬಟ್ ಇದು ಚೆನ್ನಾಗಿದೆ. ಇದರಲ್ಲೂ ಮ್ಯಾಟ್ ಫಿನಿಶ್ ಯೂಸ್ ಮಾಡಿ ಸೂಪರ್ ಆಗಿ ಬರುತ್ತೆ. ಸೊ ಲ್ಯಾಮಿನೇಟ್ ಚೂಸ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ನಮ್ಗೆ
ಕಡಿಮೆ ಬೆಲೆಯಲ್ಲೇ ನೀವು ನಿಮ್ಮ ಇಂಟೀರಿಯರ್ ಕಿಚನ್ನ ಹೈಲೈಟ್ ಮಾಡ್ಬೋದು ನೋಡಿದ್ರ. ಸೊ ಇದು ಒಂದು ಆಪ್ಷನ್. ಇದಾಯ್ತು ಲ್ಯಾಮಿನೇಟ್ ಚೂಸ್ ಮಾಡುವಂಥದ್ದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಪಾಯಿಂಟ್ ಅದಾದ್ಮೇಲೆ ಕಿಚನ್ಗೆ ಮೇನ್ ಲ್ಯಾಮಿನೇಟ್ಸ್ ಸರ್, ಬಿಕಾಸ್ ಕಿಚನ್ ಅಲ್ಲಿ ನಾವು ಔಟರ್ ಇಂದ ನಾವು ನೋಡೋದ್ರಿಂದ ಸೊ ಫಸ್ಟ್ ನಾವು ಲ್ಯಾಮಿನೇಟ್ಸ್ ಲೈಟ್ ಅಂಡ್ ಡಾರ್ಕ್. ಸೊ ಕಾಂಟ್ರಾಸ್ಟ್ ಕಲರ್ಸ್ ಏನ್ ಚೂಸ್ ಮಾಡ್ತಾರಲ್ಲ ಅದ್ರ ಮೇಲೆ ಹೋಗುತ್ತೆ. ಈಗ ಎಕ್ಸಾಂಪಲ್ ಬೇಜ್ ತಗೊಂಡ್ರೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ವೈಟ್ ತಗೋಬಹುದು, ಇಲ್ಲ ಕ್ರೀಮಿಶ್ ತಗೋಬಹುದು. ಸೊ ಸೇಮ್ ಈ ತರ ಕಾಂಬಿನೇಷನ್ ಮಾಡ್ಬೋದು ನೀವು ಹೇಳ್ತಾ ಇರೋದು ಅಲ್ವಾ? ಹೌದು ಸರ್. ನೋಡಿ ಈ ತರ ಕಾಂಬಿನೇಷನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಇದ್ರ ಜೊತೆ ಕಾಂಬಿನೇಷನ್ ಮಾಡ್ಕೋಬಹುದು. ಸೊ ಎಲ್ಲ ಲೈಟ್ ಕಲರ್ ನ ಕಾಂಬಿನೇಷನ್ ಸಿಂಗಲ್ ಕಲರ್ ಬೇಕಾದ್ರೆ ಸಿಂಗಲ್ ಕಲರ್ ಕಂಪ್ಲೀಟ್ ಆಗಿ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಇನ್ನೊಂದು ಅಕ್ರಾಲಿಕ್ ಹಾಕೋದ್ರಿಂದ ಕಿಚನ್ ಎಕ್ಸಾಂಪಲ್ ಕಿಚನ್ ಕೊಡ್ತೀನಿ. ಸೊ ಆಂಟಿ ಸ್ಕ್ರಾಚ್ ಬರುತ್ತೆ, ಮತ್ತೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಕಂಪ್ಯಾರಿಟಿವ್ ಲ್ಯಾಮಿನೇಟ್ ಕಂಪೇರ್ ಮಾಡಿದಾಗ. ಈವನ್ ಲ್ಯಾಮಿನೇಟ್ ಅಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಹೈ ಗ್ಲೋಸಿ ಮಾತ್ರ ಬರುತ್ತೆ. ಬಟ್ ಇದರಲ್ಲಿ ಗ್ಲಾಸ್ ಟೆಕ್ಸ್ಚರ್ ಎಕ್ಸ್ಟ್ರಾ ಇರೋದ್ರಿಂದ ತುಂಬಾ ಹೈಲೈಟ್ ಅಕ್ರಿಲಿಕ್ ಹೋಗ್ಬೇಕು ಅಂತ ಹೇಳ್ತೀರಾ ನೀವು ಅಲ್ವಾ? ಸೊ ಅದೇ ವಾರ್ಡ್ರೋಬ್ಸ್ ಗಾದ್ರೆ ನಾವೇನ್ ಸಜೆಸ್ಟ್ ಮಾಡ್ತೀವಿ, ಸೆಮಿ ಮ್ಯಾಟ್ ತಗೋಬಹುದು ಸರ್. ಈಗ ಸೆಮಿ ಮ್ಯಾಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅದಾದ್ಮೇಲೆ ಕಾಂಬಿನೇಷನ್ ಆಫ್ ಜೂಟ್ ಲ್ಯಾಮಿನೇಟ್ಸ್ ತಗೋಬಹುದು. ಅದ್ರ ಜೊತೆ ಪ್ರೊಫೈಲ್ ಶಟರ್ಸ್ ಆಡ್ ಮಾಡ್ಕೋಬಹುದು. ಲೈಟ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಪ್ರೊಫೈಲ್ ಶಟರ್ಸ್ ಆಡ್ ಮಾಡ್ಕೊಂಡ್ರೆ ತುಂಬಾ ಕಾಸ್ಟ್ ಜಾಸ್ತಿ ಆಗ್ಬೋದು. ಜಸ್ಟ್ ಒಂದ್ 2 ಸೆಕ್ ಇವಾಗ ಸ್ವಿಂಗ್ ವಾರ್ಡ್ರೋಬ್ ಮಾಡಿಸ್ಕೋತಾರೆ. ಎಕ್ಸಾಂಪಲ್ 6 ಶಟರ್ಸ್ ಇರುತ್ತೆ, ಅದ್ರಲ್ಲಿ ಮಿಡಲ್ ಅಲ್ಲಿ 2 ಶಟರ್ಸ್ ಮಾತ್ರ ಪ್ರೊಫೈಲ್ ಹಾಕೊಂಡು ಒಳಗಡೆ ವುಡ್ ಲ್ಯಾಮಿನೇಟ್ ಕೊಟ್ರೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅದು ಡಿಸೈನ್ ಬ್ರೇಕ್ ಮಾಡುತ್ತೆ. ಅದ್ರ ಜೊತೆಗೆ ಬೀಚ್ ಕಲರ್ ಹಾಕ್ಬಿಟ್ರೆ ಮಾತಾಡಂಗೆ. ಎಸ್, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಮೇಜಸ್ ಕೂಡ ಬರ್ತಾ ಇರ್ಬೋದು. ಸೊ ಯಾವ ರೀತಿ ಎಕ್ಸಿಕ್ಯೂಟ್ ನೀವು ಮಾಡಬಹುದು ಅನ್ನೋದ್ರ ಎಕ್ಸಾಂಪಲ್ ನಮ್ಮ ಹಿಂದ್ಗಡೆ ಇದೆ. ಅದನ್ನ ನೋಡ್ಕೊಂಡು ನಾವೇನ್ ಮಾತಾಡ್ತಿದೀವಿ ಅನ್ನೋದನ್ನ ನೀವು ಗ್ರಹಿಸ್ಕೊಳ್ಳಿ ವೀಕ್ಷಕರೇ. ಸರ್ ನೆಕ್ಸ್ಟ್ ಪಾಯಿಂಟ್ ಅದಾದ್ಮೇಲೆ ಸರ್ ವಾಲ್ ಹೈಲೈಟರ್ಸ್. ಸೊ ವಾಲ್ ಹೈಲೈಟರ್ಸ್ ಅಲ್ಲಿ ಯೂಶಲಿ ಬಜೆಟ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ನಾವೀಗ MDF ತಗೊಂಡು CNC ಮಾಡಿ ಅದಕ್ಕೆ ಮತ್ತೆ ಡ್ಯೂಕೋ ಮಾಡಿದ್ರೆ ತುಂಬಾ ಬಜೆಟ್ ಶೂಟ್ ಅಪ್ ಆಗುತ್ತೆ. ಅದಲ್ಲದೆ ನಾರ್ಮಲ್ ಫ್ರೆಂಚ್ ಮೋಲ್ಡಿಂಗ್ಸ್ ತಗೋಬಹುದು ಸರ್. ಸೊ ರೆಡಿಮೇಡ್ ಸಿಗುತ್ತೆ ಈ ತರ. ಸೊ ಇದು ನಮ್ಮಲ್ಲೂ ಅವೈಲೇಬಲ್ ಇದೆ. ನಿಮ್ಮಲ್ಲೂ ಸಿಗುತ್ತಾ ಇದು? ಹೌದು ಸರ್. ಈ ರೀತಿ ಫ್ರೆಂಚ್ ಮೋಲ್ಡಿಂಗ್ಸ್ ಅನ್ನ ಹಾಕ್ಬಿಡೋದು. ಸೊ ಇದಕ್ಕೆ ಪೇಂಟ್ ಮಾಡ್ಬೋದು, ಮಾಡ್ದೇನೋ ಹಂಗೆ ಬಿಡ್ಬೋದು. ಹೌದು. ಓಕೆ, ರೀಸೆಂಟ್ ಆಗಿ ನಾನು ನೋಡಿದಾಗ ಇದಕ್ಕೆ ಟೀಕ್ ವುಡ್ ನ ಪೇಂಟ್ ಮಾಡ್ಕೋಬಹುದು. ಅವಾಗ ನಮ್ಗೆ ಇದು ಟೀಕ್ ದೇ ಫಿನಿಶ್ ಇದ್ದಂಗೆ ಕಾಣಿಸುತ್ತೆ. ಇಲ್ಲ ಗೋಲ್ಡ್ ಬೇಕಾದ್ರೆ ಗೋಲ್ಡ್ ಟೂ ಮಚ್ ಆಗೋಯ್ತು. ಬಟ್ ಇದರಲ್ಲಿ ನೀವು ಪೇಸ್ಟಲ್ ಕಲರ್ಸ್ ತಗೊಂತೀರಾ, ಟೀಕ್ ಫಿನಿಶ್ ಮಾಡ್ಕೊಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮಧ್ಯದಲ್ಲಿ ಏನ್ ಹಾಕೊಳ್ಳೋದು ಸರ್? ಮತ್ತೆ ಇವಾಗ ಮತ್ತೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಸರ್. ಒಂದು ಟೆಕ್ಸ್ಚರ್ ಪೇಂಟ್ ಮಾಡ್ಕೋಬಹುದು, ಏಷ್ಯನ್ ಪೇಂಟ್ಸ್ ಅಲ್ಲಿ ಸಿಗುತ್ತೆ. ಅದಲ್ಲದೆ ವಾಲ್ ಪೇಪರ್ಸ್ ಹಾಕೋಬಹುದು, ಇಲ್ಲ ಜಸ್ಟ್ ವಾಲ್ ಹ್ಯಾಂಗಿಂಗ್ಸ್ ಹಾಕೋಬಹುದು, ಇಲ್ಲ ಅವ್ರ ಫ್ಯಾಮಿಲಿ ಫೋಟೋ ಏನಾದ್ರು ಇದೆ ಅದು ಹಾಕೋಬಹುದು. ಟೆಕ್ಸ್ಚರ್ ಪೇಂಟ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ತುಂಬಾ ನ್ಯಾಚುರಲ್ ಆಗಿ ಕಾಣಿಸೋ ತರ ಮಾರ್ಬಲ್ ಫಿನಿಶ್ ಇದೆ, ಅದಲ್ಲದೆ ಸ್ಟೋನ್ ಫಿನಿಶ್ ಬರುತ್ತೆ. ಸೊ ಅದು ಆ ತರನು ಪ್ಲಾನ್ ಮಾಡಿ. ಟೆಕ್ಸ್ಚರ್ ಪೇಂಟೇ ಬೆಟರ್ ಅಲ್ವಾ? ನೀವು ಯಾವ್ದೋ ಫ್ಯಾಮಿಲಿ ಫೋಟೋನೋ ವಾಲ್ ಹ್ಯಾಂಗಿಂಗ್ಸು ಮೆಟಲ್ ಆರ್ಟೋ ಹಾಕೋ ಬದಲು ಅದು ತುಂಬ ಟೂ ಮಚ್ ಆಗ್ಬಿಡುತ್ತೆ. ಬಟ್ ಈ ಥರ ನೋಡಿ, ಈ ಥರ ಒಂದು ಸ್ಮಾಲ್ ಆಗಿರುವಂಥದ್ದು ಒಂದು ಫಿನಿಶಿಂಗ್ ಅನ್ನ ಕೊಟ್ರೆ ಜಸ್ಟ್ ಆ ಪಾರ್ಟ್ ಮಾತ್ರ ತುಂಬಾ ಎನ್ಹಾನ್ಸ್ ಆಗಿ ಕಾಣುತ್ತೆ. ವಾಲ್ ಎಲ್ಲ ಬ್ಲಾಂಕ್ ಮಾಡ್ಬಿಡೋದು, ಬೇಜ್ ಪೇಂಟ್ ಮಾಡ್ಬಿಡೋದು, ಸೆಂಟ್ರಲ್ಲಿ ಅದೊಂದು ಪೀಸ್ ಹಾಕಿದ್ರೆ ದಟ್ಸ್ ಲುಕ್ಸ್ ಅಮೇಸಿಂಗ್. ಖರ್ಚು ಏನೂ ಆಗಲ್ಲ, ಮಾಡಿರೋದೇ ಸಣ್ಣದು 4 ಫೀಟ್ಗೆ ಒಂದು 3 ಫೀಟ್ 5 ಫೀಟ್ ಆ ಥರ ಮಾಡಿರ್ತೀರಾ. ಅದ್ರ ಮಧ್ಯದಲ್ಲಿ ಒಂದಿಷ್ಟು ಹಾಕಿದ್ರೆ ಇದಕ್ಕಂತೂ ಏನು ಜಾಸ್ತಿ ಖರ್ಚಾಗಲ್ಲ. ಇಲ್ಲ ಅಂತಂದ್ರೆ ಈ ತರ ಟಚ್ ಇರುವಂತ ವಾಲ್ ಪೇಪರ್ ಹಾಕ್ಬೋದು ಸರ್. ವಾಲ್ ಪೇಪರ್ ಇನ್ನೂ ಬಜೆಟ್ ಫ್ರೆಂಡ್ಲಿ, ಇನ್ನೂ ಕಮ್ಮಿ ಆಗ್ಬಿಡುತ್ತೆ. ಒಂದೇ ರೋಲ್ ಇವನ್ 2,000-3,000 ರೂಪಾಯಿ ಒಳಗಡೆ ರೂಪಾಯಿಗೆ ಕೊಟ್ಟರೆ ಇಟಾಲಿಯನ್ ಕಲೆಕ್ಷನ್ ಸಿಗುತ್ತೆ, ಕೊರಿಯನ್ ಕಲೆಕ್ಷನ್ ಸಿಗುತ್ತೆ. ಅದು ಒಂದು ರೋಲ್ ಪರ್ಚೇಸ್ ಮಾಡಿದ್ರೆ ಸೊ ಅರೌಂಡ್ 60 ಸ್ಕ್ವೇರ್ ಫೀಟ್ಸ್ ಕವರ್ ಆಗುತ್ತೆ ರನ್ನಿಂಗ್ ಸ್ಕ್ವೇರ್ ಫೀಟ್ ಅಲ್ಲಿ. ಅವಾಗ ಇನ್ನೂ ಮುಗಿಯುತ್ತೆ. ಇನ್ನು ಪ್ರೀಮಿಯಂ ಆಗಬೇಕು ಅಂದಾಗ ಟೆಕ್ಸ್ಚರ್ ಪೇಂಟ್ ಹೋಗ್ಬೋದು. ಟೆಕ್ಸ್ಚರ್ ಪೇಂಟ್ ಹಾಕೋಬಹುದು. ನೋಡಿ ಎಷ್ಟು ಕಡಿಮೆ ಖರ್ಚಲ್ಲ ಆಗುತ್ತೆ. ನೀವು ಇಡೀ ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಮಾಡೋ, ಇಡೀ ವಾಲ್ ತುಂಬಾ ಮೋಲ್ಡಿಂಗ್ಸ್ ಹಾಕೋ, ಅದ್ರ ಬದಲು ಒಂದೇ ಒಂದು ಮೋಲ್ಡಿಂಗು, ಅದ್ರ ಮಧ್ಯದಲ್ಲಿ ಟೆಕ್ಸ್ಚರ್ ಪೇಂಟ್ ಅಥವಾ ವಾಲ್ ಪೇಪರ್ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಲುಕ್ ಇರುತ್ತೆ. ಸರ್ ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಡೋಣ. ನೆಕ್ಸ್ಟ್ ಹೇಳಿ ಸರ್ ಇವಾಗ. ಸೊ ಅದಾದ್ಮೇಲೆ ಟಿವಿ ಯೂನಿಟ್ ಸರ್, ಪ್ಲಾನಿಂಗ್ ಆಫ್ ಟಿವಿ ಯೂನಿಟ್. ಸೊ ಇವಾಗ ಟಿವಿ ಯೂನಿಟ್ ಯೂಶಲಿ ಏನಾಗುತ್ತೆ ಸರ್, 7x7 ಇಲ್ಲ 7x6 ತಗೋತಾರೆ. ಸ್ಟ್ಯಾಂಡರ್ಡ್ ಸೈಜ್. ಓಕೆ. ಸೊ ನಾನು ಅದಕ್ಕೆ ಏನು ಸಜೆಸ್ಟ್ ಮಾಡ್ತೀನಿ, ಅದೇ 7 ಫೀಟ್ ತೊಗೊತೀವಿ. ಸೀಲಿಂಗ್ ನಮಗೆ 9 ಫೀಟ್ ಇಲ್ಲ 10 ಫೀಟ್ ಇರುತ್ತೆ. ಎಕ್ಸಾಂಪಲ್ ಅಪಾರ್ಟ್ಮೆಂಟ್ಸ್ ಆದರೆ 9 ಫೀಟ್ ಇರುತ್ತೆ, ಮನೆಗಳಾದರೆ 10 ಫೀಟ್ ಇರುತ್ತೆ. ಆ 3 ಫೀಟ್ ಎಕ್ಸ್ಟೆಂಡ್ ಮಾಡಿಕೊಂಡು ಟಿವಿನ ಸೀಲಿಂಗ್ ತನಕ ತಗೊಂಡ್ರೆ ಇನ್ನೂ ಬೆಟರ್ ಆಗಿ ಕಾಣಿಸುತ್ತೆ ಸರ್. ಈ ಬೆಡ್ಡಲ್ಲಿ ಮಾಡ್ತಾರಲ್ಲ, ಬ್ಯಾಕ್ಗ್ರೌಂಡ್ ಫುಲ್ ತನಕ ತಗೋತಾರೆ. ಸೇಮ್ ವೇ ಟಿವಿ ಯೂನಿಟ್ ಅಲ್ಲೂ ಮಾಡಿದ್ರೆ ಆ ಎಂಟಿ ಸ್ಪೇಸ್ ಆಡಕ್ ಕಾಣಿಸಲ್ಲ ಸರ್. ಜಸ್ಟ್ 3 ಫೀಟ್ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ತುಂಬಾ, ಯಾಕಂದ್ರೆ ಲಿವಿಂಗ್ ಏರಿಯಾನೇ ತುಂಬಾ ಬಂದಿದ ತಕ್ಷಣ ಹೈಲೈಟ್. ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಕ್ಲೈಂಟ್ಸ್ ಇವಾಗ ಪ್ರೀಮಿಯಂನೆಸ್ ತೋರಿಸ್ಬೇಕಂದ್ರೆ ನಾವು ಲಿವಿಂಗ್ ಬೆಡ್ರೂಮ್ಸ್ ಅಲ್ಲಿ ತುಂಬಾ ರೇರ್ ಕೇಸ್. ಸೊ ಲಿವಿಂಗ್ ಏರಿಯಾದಲ್ಲಿ ಟಿವಿ ಯೂನಿಟ್ ಫ್ಲೋರ್ ಟು ಸೀಲಿಂಗ್ ತನಕ ತಗೊಂಡ್ರೆ
ತುಂಬಾ ಹೈಲೈಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಜಸ್ಟ್ ಪ್ಯಾನಲಿಂಗ್ ಸರ್. ಅಂಡ್ ಎಸ್ಪೆಷಲಿ ಯಾರ್ಯಾರಿಗೆ ಫೈರ್ ಇರಲ್ಲ, ಹೌದು ಅವ್ರು ಮಾಡ್ಕೊಂಡ್ಬಿಟ್ರೆ ಇನ್ನೂ ಹೈಲೈಟ್ ಆಗ್ಬಿಡುತ್ತೆ. ಬಿಕಾಸ್ ಎಂಟರ್ ಆಗಿದ ತಕ್ಷಣ ಅವ್ರಿಗೆ ಟಿವಿ ಯೂನಿಟೇ ಮೇನ್. ಫೈರ್ ತುಂಬಾ ಜನರಿಗೆ ಸಿಗಲ್ಲ. ಅವಾಗ ಏನ್ ಮಾಡಿರಿ ಅಂದ್ರೆ ಆ ಫೈರ್ಗೆ ಹಾಕೋ ದುಡ್ಡನ್ನ ನೀವು ಇದಕ್ಕೆ ಹಾಕೊಂಡ್ಬಿಟ್ಟು ಟಿವಿ ಯೂನಿಟ್ಗೆ ಹಾಕ್ಬಿಟ್ಟು ಸರ್ ಹೇಳಿದಂಗೆ ನೀವು 7 ಫೀಟ್ ಮಾಡೋ ಬದಲು ಆಲ್ಮೋಸ್ಟ್ 10 ಫೀಟ್ ಮಾಡುವಂಥದ್ದು ಆ ಥರ ಮಾಡಿದಾಗ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ಹೇಗಿರುತ್ತೆ ಅಂತ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಲೆವೆಲ್ ಬರುತ್ತೆ. ಆ್ಯಂಡ್ ಖರ್ಚು ಕೂಡ ಏನಾಗಲ್ಲ. ಒಂದು ಲ್ಯಾಮಿನೇಟ್ ಹಾಕೋ ಬದಲು ಇನ್ನೊಂದು ಅರ್ಧ ಇನ್ನೊಂದು 2 ಫೀಟ್ 8 ಫೀಟ್ ಆಲ್ಮೋಸ್ಟ್ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಟಿವಿನೂ ಸ್ವಲ್ಪ ದೊಡ್ಡದು ತಗೋಬಹುದು, ಟಿವಿನೂ ದೊಡ್ಡದು ಅವಾಗ. ಕರೆಕ್ಟ್. ಚಿಕ್ಕದ್ ಮಾಡಿದಾಗ ಏನಾಗುತ್ತೆ, ಟಿವಿ ರಿಸ್ಟ್ರಿಕ್ಟ್ ಆಗುತ್ತೆ ಸೈಜ್. ಕರೆಕ್ಟ್. ಇವಾಗ ಲಾಂಗ್ ಇದ್ದಾಗ ಏನಾಗುತ್ತೆ, ಟಿವಿನೂ ದೊಡ್ಡದು ತಗೋಬಹುದು, ಮತ್ತೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸಪೋಸ್ ಏನಾದ್ರು ಫ್ಲೋಟಿಂಗ್ ಶೆಲ್ಫ್ಸ್ ಬೇಕು, ಇಲ್ಲಾಂದ್ರೆ ಟಾಲ್ ಯೂನಿಟ್ ಅಂತ ಬೇಕು ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು, ಆ ತರ ಮಾಡ್ಕೋಬಹುದು. ಸೊ ಟಿವಿ ಯೂನಿಟ್ ಸ್ವಲ್ಪ ದೊಡ್ಡದು ಮಾಡೋದು ಒಳ್ಳೆಯದು ಸರ್. ಪ್ರೀಮಿಯಂ. ಓಕೆ ಓಕೆ. ಇದು ಆಕ್ಚುಲಿ ರೇರ್ ಸರ್. ಇವಾಗ ಯೂನಿಕ್ ಅನ್ಸುತ್ತೆ. ಬೆಟರ್. ಯೂಶುವಲಿ 8 ಫೀಟ್ ಗೆ ಸ್ಟಾಪ್ ಮಾಡ್ತಾರೆ. ಸರ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಪ್ರೀಮಿಯಂನೆಸ್ ಲಿವಿಂಗ್ ಏರಿಯಾದಲ್ಲಿ ತೋರಿಸ್ಬೇಕಂದ್ರೆ ವ್ಯಾನಿಟಿ ಟಿವಿ ಯೂನಿಟ್, ವ್ಯಾನಿಟಿ, ಬ್ರೇಕ್ಫಾಸ್ಟ್ ಕೌಂಟರ್, ಕಿಚನ್, ಓಪನ್ ಕಿಚನ್. ಸೊ ಇಷ್ಟು ಏರಿಯಾ ನಮಗೆ ಒನ್ಸ್ ಆಲ್ ಎಂಟರ್ ಆಗಿದ ತಕ್ಷಣ ಕಾಣಿಸುವಂಥದ್ದು ಇವೆಲ್ಲವೂ ಕೂಡ. ಸೊ ವ್ಯಾನಿಟಿ ಅಂತ ಬಂದಾಗ ವ್ಯಾನಿಟಿಗೆ ಯೂಶಲಿ ನಾವು ಫ್ಲೋಟಿಂಗ್ ತಗೋತೀವಿ ಸರ್. ನಾವು ಸಜೆಸ್ಟ್ ಮಾಡೋದು ಫ್ಲೋಟಿಂಗ್ ತಗೊಳ್ಳಿ ಅಂತ. ಸೊ ದಟ್ ಕೆಳಗಡೆ ಸಪೋಸ್ ಇವಾಗ ಏನಾಗುತ್ತೆ, ಎಲ್ಲ ರೋಬೋಸ್ ಯೂಸ್ ಮಾಡ್ತಾರೆ ಕ್ಲೀನ್ ಮಾಡೋಕ್ಕೆ. ಸೊ ರೋಬೋಸ್ಗೆ ಮಿನಿಮಮ್ 6 ಇಂಚ್ ಕ್ಲಿಯರೆನ್ಸ್ ಇರಬೇಕು. ಸೊ 6 ಇಂಚ್ ಕ್ಲಿಯರೆನ್ಸ್ ಕೊಟ್ಟಾಗ ಅದು ಫ್ಲೋಟಿಂಗ್ ಆಗುತ್ತೆ, ಮತ್ತೆ ಮಾಬ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಅದಾದ್ಮೇಲೆ ಟೈಲ್ಸ್, ಬ್ಯಾಕ್ ಸೈಡ್ ಟೈಲ್ಸ್ ಇರಲ್ಲ ಸರ್, ಅದನ್ನ ಫ್ಲೋರ್ ಟು ಸೀಲಿಂಗ್ ಬೇಕಾದ್ರೆ ಡ್ಯಾಡೋ ಟೈಲ್ಸ್ ಹಾಕೋಬಹುದು. ಕರೆಕ್ಟ್. ಸೊ ಅದು ತುಂಬಾ ಡಿಸೈನ್ಸ್ ಅಲ್ಲಿ ಬರುತ್ತೆ, ಚೆನ್ನಾಗಿ. ಸೊ ಇವಾಗ 3-4 ಇಂಚಸ್ ಅಲ್ಲೂ ಬರುತ್ತೆ, ಚಿಕ್ಕದು, ಮತ್ತೆ ಮಲ್ಟಿಪಲ್ ಡಿಸೈನ್ಸ್ ಅಲ್ಲಿ ಇದೆ. ಅದಲ್ಲದೆ ಅದ್ರ ಮೇಲೆ ಹೈಲೈಟರ್ ಆಗಿ LED ಮಿರರ್ಸ್ ಯೂಸ್ ಮಾಡ್ಬೋದು. LED ಮಿರರ್ಸ್ ಯೂಶಲಿ ರೌಂಡ್ ಮತ್ತೆ ಸ್ಕ್ವೇರ್ ಯೂಸ್ ಮಾಡೋದಕ್ಕಿಂತ ಅಮೀಬಾ ಶೇಪ್, ಅನ್ಯೂಶುವಲ್ ಶೇಪ್ಸ್ ಯೂಸ್ ಮಾಡಿದ್ರೆ ಹೈಲೈಟ್ ಆಗಿ ಓವಲ್ ಶೇಪ್ಸ್ ಚೆನ್ನಾಗಿರುತ್ತೆ. ಅದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ತುಂಬಾ ಜನ ಇಗ್ನೋರ್ ಮಾಡ್ಬಿಡ್ತಾರೆ. ಸ್ಮಾಲ್ ಆಗಿ ಒಂದು ಲೈಟ್ ಹಾಕ್ಬಿಟ್ಟು ಹಿಂದ್ಗಡೆ ವಾಲ್ ಪೇಪರ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ತೀರಾ. ಅದ್ರ ಬದಲು ಒಂದು ಸ್ವಲ್ಪ ಗ್ಲಾಸಿ ಡ್ಯಾಡೋ ಟೈಲ್ಸ್ ಗಳನ್ನ ರೂಪ್ ಲೆವೆಲ್ ತನಕ ಹಾಕೋದು. ಇವೆಲ್ಲ ತುಂಬಾ ಚೆನ್ನಾಗಿರೋದು ಬಂದಿದೆ. ನಾನು ಹಿಂದ್ಗಡೆ ಕಾಣ್ತಾ ಇದ್ದೇನೆ. ಯಾಕಂತಂದ್ರೆ ಸಿಂಕ್ ಕೂಡ ಇವಾಗ ತುಂಬಾ ಚೆನ್ನಾಗಿರುತ್ತೆ. ಸಿಂಕ್ ತುಂಬಾ ಸೂಪರ್ ಆಗಿರೋ ತಗೊಂಡ್ಬರ್ತಾರೆ. 4000-5000 ಬಜೆಟ್ ಅಲ್ಲಿ ಒಳ್ಳೆ ಸಿಂಕ್ಸ್ ಸಿಗುತ್ತೆ. ಅಲ್ಲ ತಂದಿರ್ತಾರೆ, ಬಟ್ ಅದ್ರ ಬ್ಯಾಕ್ ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡಲ್ಲ. ಕರೆಕ್ಟ್. ಸೊ ಅದು ಮಾಡಿದ್ರೆ ಡೆಫಿನೆಟ್ಲಿ ಲುಕ್ ಸೂಪರ್ ಆಗಿರುತ್ತೆ. ವ್ಯಾನಿಟಿ ಅಂತ ಬಂದಾಗ ನಿಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಗೆಸ್ಟ್ ಬಂದಾಗ ಯೂಸ್ ಮಾಡೇ ಮಾಡ್ತಾರೆ. ಸೊ ಅವಾಗ ಅದೊಂದು ಮನೆಗೆ ಎನ್ಹಾನ್ಸ್ ಲುಕ್ ಕೊಡುತ್ತೆ. ಎಸ್ಪೆಷಲಿ ವ್ಯಾನಿಟಿ ಏನಾದರೂ ಹೊರಗಡೆ ಕಾಣಿಸ್ತಾ ಇದೆ, ನಿಮ್ಮ ಲಿವಿಂಗಿಗೆ ಕಾಣಿಸ್ತಾ ಇದ್ರೆ ಅದಂತೂ ಡೆಫಿನೆಟ್ಲಿ ನೀವು ಅಲ್ಲಿ ಏನಾದರೂ ಎನ್ಹಾನ್ಸ್ಮೆಂಟ್ ಮಾಡಲೇಬೇಕು. ಇದು ಸೂಪರ್ ಆಗಿರುತ್ತೆ. ಸರ್ ನೆಕ್ಸ್ಟ್ ಪಾಯಿಂಟ್, ಸೊ ಫಾಲ್ ಸೀಲಿಂಗ್ ಬರೋಣ. ಸೊ ಇವಾಗ ಲಿವಿಂಗ್ ಏರಿಯಾ ಹೈಲೈಟ್ ಮಾಡಬೇಕಂದ್ರೆ ನಾವು ಇವಾಗ ಅಕ್ರಾಲಿಕ್ ಲ್ಯಾಮಿನೇಟ್ಸ್ ಮಿರರ್ ಫಿನಿಶ್ ಸಿಗುತ್ತೆ, ಬ್ರಾನ್ಸ್ ಸಿಗುತ್ತೆ, ಗೋಲ್ಡ್ ಸಿಗುತ್ತೆ. ಸೊ ಆಕ್ಚುಯಲ್ ಮಿರರ್ ಫಿನಿಶು ಸಿಗುತ್ತೆ. ಸೊ ಸೇಮ್ ಮಿರರ್ ಲ್ಯಾಮಿನೇಟ್ಸ್ನ ಯೂಸ್ ಮಾಡಿ ಮತ್ತೆ ಮೋಲ್ಡಿಂಗ್ಸ್ ಮಾಡಿ. ಹೌದು. ಸೊ ಲಿವಿಂಗ್ ಏರಿಯಾ ಫಾಲ್ ಸೀಲಿಂಗ್ ನ ಹೈಲೈಟ್ ಮಾಡ್ಕೋಬಹುದು. ಫಾಲ್ ಸೀಲಿಂಗ್ ಅಲ್ಲಿ ನೀವು ಮೋಲ್ಡಿಂಗ್ಸ್ ಮತ್ತು ಅಕ್ರಿಲಿಕ್ ಶೀಟ್ ಅನ್ನು ಸಜೆಸ್ಟ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ಬಾರ್ಡರ್ಸ್ ಗೆ ನಾವು 40 mm ತಗೊಂಡ್ವಿ. ಸರಿ. ಸೆಂಟರ್ ಅಲ್ಲಿ ನಾವು 20 mm ಮೋಲ್ಡಿಂಗ್ಸ್ ಹಾಕೊಂಡು ಡಿವೈಡರ್ ತರಾನು ವರ್ಕ್ ಆಗುತ್ತೆ. ಸರಿ. ಸೊ ಒನ್ ಏರಿಯಾದಲ್ಲಿ ಮಿರರ್ ಲ್ಯಾಮಿನೇಟ್ ಹಾಕೋಬಹುದು, ಮಿಕ್ಕಿದ ಎಂಟಿ ಬಿಟ್ಟು ಅಲ್ಲೂ ವಾಲ್ ಪೇಪರು ಇಲ್ಲಾಂದ್ರೆ ಮತ್ತೆ ಟೆಕ್ಸ್ಚರ್ ಪೇಂಟು, ಸೊ ಅದನ್ನು ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡ್ಕೋಬಹುದು. ಬೆಟರ್. ಸೊ ಗ್ಲಾಸೇ ತಗೊಂಡೋಗಿ ಮೇಲೆ ಫಿಟ್ ಮಾಡಬೇಕು ಅಂತ ಏನಿಲ್ಲ, ಬಿಕಾಸ್ ಗ್ಲಾಸ್ ಅಂದ್ರೆ ಮತ್ತೆ ರಿಸ್ಕ್ ಸರ್. ಅದೇ ಪ್ಲೇಸ್ ಅಲ್ಲಿ ನಾವು ಲ್ಯಾಮಿನೇಟ್ ಹಾಕಿದ್ವಿ ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಆಗೂ ಸಿಗುತ್ತೆ. ಬಿಕಾಸ್ ಒನ್ ಶೀಟ್ ಕಂಪ್ಲೀಟ್ ಆಗಿ ನಮಗೆ 6000-5000 ಅಲ್ಲಿ ಸಿಗುತ್ತೆ. ಕರೆಕ್ಟ್. ಬಟ್ ಗ್ಲಾಸ್ ಅಂದ್ರೆ ಹಂಗಲ್ಲ, ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ. ಸೊ ಅದರಿಂದ ನಾವು ಫುಲ್ ಶೀಟ್ ಪರ್ಚೇಸ್ ಮಾಡಿ ಅದನ್ನ ಡೈಮಂಡ್ ಶೇಪ್ ಅಲ್ಲಿ ಆದ್ರೂ ಕಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ಕ್ವೇರ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಕ್ರಿಸ್ ಕ್ರಾಸ್ ಮಿರರ್ ತರ ಮಾಡ್ಬೋದು. ಸೊ ಆ ತರ ಮಲ್ಟಿಪಲ್ ಐಡಿಯಾಸ್ ಯೂಸ್ ಮಾಡಿ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿ ಸೀಲಿಂಗ್ ಅಲ್ಲಿ ಮುಗಿಯುತ್ತೆ ಸರ್. ಬಟ್ ಡಿಫ್ರೆಂಟ್ ಆಗೂ ಇರುತ್ತೆ ಅಲ್ವಾ. ತುಂಬಾ ಕಮ್ಮಿ ರೀ. ಮೋಲ್ಡಿಂಗ್ ಅನ್ನ ವಾಲ್ ಯೂಸ್ ಮಾಡೋರೇ ಜಾಸ್ತಿ. ಅಂತದ್ರಲ್ಲಿ ಇದನ್ನ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯೂನಿಕ್ ಆಗಿದ್ದೇ ಇರುತ್ತೆ. ಅಂಡ್ ಇದಕ್ಕೂ ಕೂಡ ಸರ್ ಅವಾಗಲೇ ಹೇಳಿದ್ರು, ಬೇರೆ ಬೇರೆ ಕಲರ್ ಮಾಡ್ಬೋದು, ನೀವು ಬೇರೆ ಬೇರೆ ಪೇಂಟ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಎನ್ ನಂಬರ್ ಆಫ್ ಪಾಸಿಬಿಲಿಟೀಸ್. ನಾವು ಹೆಂಗ್ ಯುಟಿಲೈಸ್ ಮಾಡ್ತೀವಿ, ಹೆಂಗ್ ಬೇಕಾದ್ರೆ ನಾವು ಡಿಸೈನ್ಸ್ ಇದೆ. ಲೈಕ್ ಕಾರ್ನರ್ಗೆ ಬೇರೆ ಡಿಸೈನ್ ಇದೆ, ಮಿಡಲ್ಗೆ ಬೇರೆ ಡಿಸೈನ್ ಇದೆ. ಸೊ ಆ ಡಿಸೈನ್ ನಾವು ಹೆಂಗೆ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಅಂಡ್ ಎಸ್ಪೆಷಲಿ ಅಕ್ರಿಲಿಕ್ ಬೇರೆ ಒಳ್ಳೆ ಗ್ಲಾಸಿ ಸಿಗುತ್ತೆ ಸರ್. ಅದು ಆಕ್ಚುಲ್ ಮಿರರ್ ತರಾನೇ ಕಾಣಿಸುತ್ತೆ ಸರ್. ಸೊ ನಾವು ಏನಂದ್ರೆ ತುಂಬಾ ಜನಕ್ಕೆ ತಲೆಯಲ್ಲಿ ಏನಂದ್ರೆ ಮಿರರ್ ಸೀಲಿಂಗ್ ಹಾಕಿದ್ರೆ ಬಿದೋಗ್ಬೋದು ಅಂತ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್. ಅದೇ ಜಾಗಕ್ಕೆ ನಾವು 1.5 mm ಅಕ್ರಾಲಿಕ್ ಲ್ಯಾಮಿನೇಟ್ ಹಾಕಿದ್ವಿ ಅಂದ್ರೆ ಸೊ ಅದು ಮಿರರ್ ತರಾನೇ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನನ್ನ ಪ್ರಕಾರ ಒಂದು ಶೀಟ್ ಸಾಕಂತ. ಒಂದು ಶೀಟ್ ಸಾಕು. ಎಕ್ಸಾಂಪಲ್ ಇವಾಗ ಅದು 8x4 ಬರುತ್ತೆ, ನಾವೀಗ ಒಂದು 6x4 ಇಲ್ಲಾಂದ್ರೆ 6x6 ಏನಾದ್ರು ಮಾಡ್ತಾ ಇದೀವಿ, ಒಂದು ಶೀಟ್ ಸಾಕಾಗತ್ತಲ್ವಾ ಸರ್? ಒಂದೇ ಶೀಟ್ ಮುಗಿದೋಗುತ್ತೆ. ಸೊ 6000 ಅಲ್ಲಿ ಅದು ಕ್ಲೋಸ್ ಆಗುತ್ತೆ. ಕರೆಕ್ಟ್ ಸರ್. ನೆಕ್ಸ್ಟ್ ಇವಾಗ ಟಿವಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳಿ. ಇವಾಗ ಇದಕ್ಕೆ ಮುಂಚೆ ನಾನು ಹೇಳಿದೆ ಪ್ಯಾನಲಿಂಗ್ ನ ಫುಲ್ ಸೀಲಿಂಗ್ ವರೆಗೆ ತಗೊಂಡು. ಸಪೋಸ್ ಇವಾಗ ಅದು ಬಜೆಟ್ ಇಲ್ಲ,
ನಾವು ಬೇರೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ತೀವಿ ಅಂತ. ಸೊ ಬರೀ ಟೆಕ್ಸ್ಚರ್ ಪೇಂಟ್ ಅಲ್ಲೂ ಮಾಡ್ಕೋಬಹುದು ಸರ್. ವಾಲ್ ನ ಹ್ಯಾಂಗಿಂಗ್ ಮಾಡಿ ಪಾಯಿಂಟ್ಸ್ ಏನ್ ಮಾಡ್ಬೇಕು, ಫಸ್ಟ್ ನಾವು ಸಿವಿಲ್ ಅಲ್ಲಿ ಪಾಯಿಂಟ್ಸ್ ಒಳಗಡೆಯಿಂದ ರನ್ ಆಗೋ ತರ ಮಾಡ್ಕೋಬೇಕು. ಸೊ ದಟ್ ಏನಂದ್ರೆ ವೈರ್ ಕಾಣಿಸಲ್ಲ. ಸೊ ಸಿವಿಲ್ ಅಲ್ಲೇ ಇರಬೇಕು, ಸಿವಿಲ್ ಅಲ್ಲೇ ಮಾಡ್ಕೋಬೇಕು ಸರ್. ಬಿಕಾಸ್ ಡೈರೆಕ್ಟ್ ಆಗಿ ನಾವು ವಾಲ್ ಮೇಲೆ ಏನಾದ್ರು ನಾವು ಟೆಕ್ಸ್ಚರ್ ಪೇಂಟ್ ಇಲ್ಲ ಏನಾದ್ರು ಮಾಡ್ಬೇಕಂದ್ರೆ ನಾವು ವೈರ್ಸ್ ಕಾಣಿಸೋ ತರ ಬಿಟ್ರೆ ಅದು ಆಡಾಗಿ ಡಿಸೈನ್ ಆಗುತ್ತೆ. ಕರೆಕ್ಟ್. ಸೊ ಅದರಿಂದ ಫಸ್ಟ್ ನಾವು ಸಿವಿಲ್ ಅಲ್ಲಿ ಒಂದು ಪೈಪ್ ಒಳಗಡೆ ರನ್ ಮಾಡಿ ಆ ಲೈನ್ ಏನಿದೆ ಟಿವಿ ಕನೆಕ್ಟ್ ಆಗೋ ಲೈನ್ ಅದನ್ನ ಒಳಗಡೆಯಿಂದ ಬಿಟ್ಟು ಕೆಳಗಡೆ ಬಾಕ್ಸ್ ಅಂತೂ ಮ್ಯಾಂಡೇಟ್ ಮಾಡಲೇಬೇಕಾಗುತ್ತೆ. ಸೊ ಅಲ್ಲಿ ಒಳಗಡೆಗೆ ಕನೆಕ್ಷನ್ ಕೊಟ್ಬಿಟ್ರೆ ವೈರು ಒಳಗಡೆ ಕನ್ಸೀಲ್ಡ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ವಾಲು ಟಿವಿಲಿ ಹ್ಯಾಂಗ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಮತ್ತೆ ಹಿಂದ್ಗಡೆ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿ ಆ ವಾಲ್ ನ ಹೈಲೈಟ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ ನಿಮ್ಗೆ ವುಡ್ ವರ್ಕ್ ಬರೀ ಕೆಳಗಡೆ ಮಾತ್ರ ಕಾಣಿಸುತ್ತೆ, ಹಿಂದ್ಗಡೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ವುಡ್ ವರ್ಕ್ ಅಂತ ಏನು ಇರಲ್ಲ. ಮತ್ತೆ ವಾಲ್ ಮೇಲೆ ನಮ್ಗೆ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ, ಟೆಕ್ಸ್ಚರ್ ಪೇಂಟ್ ಸಿಗುತ್ತೆ, ವಾಲ್ ಪೇಪರ್ ಸಿಗುತ್ತೆ, ಮತ್ತೆ ಮೋಲ್ಡಿಂಗ್ಸ್ ಅಲ್ಲೂ ಡೆಕೋರೇಟ್ ಮಾಡ್ಕೋಬಹುದು. ಅದಲ್ಲದೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಸರ್. ಮೇಂಟೆನೆನ್ಸ್ ಉಳಿದೋಯ್ತು, ಜಸ್ಟ್ ಹ್ಯಾಂಗಿಂಗ್ ಮಾಡ್ಕೊಂಡ್ಬಿಟ್ರೆ ಹೋಗಿತ್ತು. ಸಪೋಸ್ ಅದಕ್ಕಿಂತ ಇನ್ನೂ ಅಡಿಷನಲ್ ಏನಾದ್ರು ಒಂದೇ ಒಂದು ಟಾಲ್ ಯೂನಿಟ್ ಹಾಕೋಬೇಕು ಅಂದ್ರೆ ಕೆಳಗಡೆ ಬಾಕ್ಸ್ ಏನಿದೆ ಬೇಸ್ ಬಾಕ್ಸ್ ಅದಕ್ಕೆ ಒಂದು ಟಾಲ್ ಯೂನಿಟ್ ಹಾಕೊಂಡ್ರೆ ಅದು ಕಂಪ್ಲೀಟ್ ಆದಂಗೆ ಇರುತ್ತೆ, ಒಂದೇ ಆಗೋಗ್ಬಿಡುತ್ತೆ ಅಲ್ವಾ. ಅಥವಾ ಈಗ ಟಿವಿ ಜಸ್ಟ್ ಟಿವಿ ಬ್ಯಾಕ್ ಗ್ರೌಂಡ್ ಮಾತ್ರ ಒಂದೇ ಒಂದು ಫ್ಲಾಟ್ ಬೆಡ್ ಕೂಡ ಹಾಕೋಬಹುದು ಸರ್. ಸಿಂಪಲ್ ಬರೀ ಫ್ಲಾಟ್ ಹಾಕೊಂಡ್ರೆ ಅವಾಗ ಅದೇ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಇವಾಗ ನೀವು ಹೇಳ್ದಂಗೆ ವುಡನ್ ಫಿನಿಶ್ ಆಗಲಿ ಏನೇ ಒಂದು ಟೆಕ್ಸ್ಚರ್ ಅಲ್ಲಿ ಕೊಟ್ಟರೆ ಅದು ಇನ್ನೂ ಹೈಲೈಟ್ ಬಂದ್ಬಿಡುತ್ತೆ, ವುಡ್ಡಲ್ಲೇ ಮಾಡ್ದಂಗೆ ಇರುತ್ತೆ, ಆ ಥರ ಫಿನಿಶ್ ಕೊಡುತ್ತೆ ಅಲ್ವಾ. ಅದು ತುಂಬಾನೇ ಕಾಸ್ಟ್ ಸೇವಿಂಗ್, ಒಳ್ಳೆ ಐಡಿಯಾ ಇದು. ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ನಿಮಗೆ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡ್ಕೊಂಡ್ಬಿಟ್ಟು ಸೆಂಟ್ರಲ್ ಟಿವಿ ಹಾಕೊಂಡ್ಬಿಟ್ಟು ಕೆಳಗಡೆ ಬೇಸ್ ಯೂನಿಟ್ ಜೊತೆಲಿ ಒಂದು ಟಾಲ್ ಯೂನಿಟ್ ಅನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಈ ಥರ ಎಲ್ ಶೇಪ್ ಅನ್ನು ತೊಗೊಂಡ್ಬಿಟ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇನ್ನೊಂದು ಕೆಲಸ ಏನಂತಂದ್ರೆ ಆ ಟಿವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ LED ಲೈಟ್ಸ್ ಗಳನ್ನ ಹಾಕೊಂಡ್ಬಿಟ್ರೆ ಅದೊಂದು ಪ್ರೊಫೈಲ್ ಲೈಟ್ ಹಾಕೋಬಹುದು ಸರ್. ಇವಾಗ ಫ್ಲೆಕ್ಸಿಬಲ್ ಲೈಟ್ ಬಂದಿದೆ, ಮತ್ತೆ ನಾರ್ಮಲ್ ಸ್ಟ್ರಿಪ್ ಬಂದಿದೆ, ಜಸ್ಟ್ ಗ್ರೂ ಮಾಡಿ ಹಾಕಿದ್ರೆ ಇನ್ನೂ ಹೈಲೈಟ್ ಆಗಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಆಂಬಿಯನ್ಸ್ ಲೈಟ್ ಬರ್ತಾನೆ ಇರುತ್ತೆ. ಹೌದು, ಮತ್ತೆ ವಾಲ್ ಮೇಲೆ ಬೇಕಾದ್ರೂ ಹಾಕೋಬಹುದು ಸರ್. ಲೈಟ್ ಆಗಿ ಗ್ರೂ ಮಾಡ್ಕೊಂಡ್ರೆ ಆಗುತ್ತೆ, ಬಿಕಾಸ್ 10 mm ಅಷ್ಟೇ ಬರೋದು. ಆ ಪ್ರೊಫೈಲ್ ಲೈಟ್ ಹಾಕಿದಾಗ ಇನ್ನೂ ಎನ್ಹಾನ್ಸ್ ಆಗ್ಬಿಡುತ್ತೆ. ಸೂಪರ್ ಆಗಿ ಹೇಳಿದೆ ಸರ್. ನೆಕ್ಸ್ಟ್ ಪಾಯಿಂಟ್, ಸೊ ಲಿವಿಂಗ್ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಸೊ ವಾರ್ಡ್ರೋಬ್ಸ್ ಹೋಗೋಣ ಸರ್. ಹೇಳಿ ಸರ್, ವಾರ್ಡ್ರೋಬ್ ಯಾವ ತರ? ಸೊ ವಾರ್ಡ್ರೋಬ್ಸ್ ಅಲ್ಲಿ ಇವಾಗ ಯೂಶಲಿ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಸರ್ ಆಲ್ಮೋಸ್ಟ್ ವಾಕ್-ಇನ್ ವಾರ್ಡ್ರೋಬ್ಸ್. ಅಂದ್ರೆ ಇವಾಗ ಡುಪ್ಲೆಕ್ಸ್ ಮನೆಯಲ್ಲಿ 90% ವಾಕ್-ಇನ್ ವಾರ್ಡ್ರೋಬ್ಸ್ ಅಲ್ಲೇ ಕವರ್ ಮಾಡ್ತಾರೆ ಸರ್. ಸೊ ವಾಕ್-ಇನ್ ವಾರ್ಡ್ರೋಬ್ ಅಂದಾಗ ಒಳಗಡೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋದ್ರಿಂದ ತುಂಬಾ ಸ್ಪೆಂಡ್ ಮಾಡೋದೇನು ಬೇಡ. ಲೈಟ್ ಆಗಿ ಪ್ರೊಫೈಲ್ ಶಟರ್ಸ್ ಹಾಕೊಂಡು ಮತ್ತೆ ಲ್ಯಾಮಿನೇಟ್ಸ್ ಅಲ್ಲಿ ಇವಾಗ ಸ್ವಲ್ಪ ಜನ ಏನ್ ಮಾಡ್ತಾರೆ ಒಳಗಡೆ ಕವರಿಂಗೇ ಬೇಡ ಅಂತಾರೆ, ಬಿಕಾಸ್ ಜಸ್ಟ್ ಕಾರ್ಕೇಸ್ ಮಾಡ್ಬಿಟ್ರೆ ಸಾಕು. ಸೊ ಏನು ಮುಚ್ಚೋದೇ ಬೇಡ, ಡೋರ್ ಆಲ್ರೆಡಿ ಕವರ್ ಆಗಿರುತ್ತೆ, ಯಾರಿಗೂ ಕಾಣಿಸಲ್ಲ. ಹಿಡನ್ ಡೋರ್ ತರ ಮಾಡ್ಕೊಂಡು ಒಳಗಡೆ ಹೋಗಿ ಅದೇನಿದೆ ಬಟ್ಟೆ ಜೋಡಿಸ್ಕೊಂಡು ಅದನ್ನ ವುಡನ್ ಟೀಮ್ ಅಲ್ಲಿ ಮಾಡ್ಕೊಬಿಟ್ಟೆ. ಇದು ಬೆಟರ್ ಸರ್. ನೋಡಿ, ಸ್ಲೈಡಿಂಗ್ ಬೇಕು, ಸ್ವೈಬಲ್ ಬೇಕು, ಏನೂ ಇಲ್ಲ, ಏನು ಬೇಡ, ಜಸ್ಟ್ ಹೊರಗಡೆ ಕವರ್ ಮಾಡ್ಬಿಟ್ರೆ ಮುಗೀತು. ಬಿಕಾಸ್ ವಾಕ್-ಇನ್ ವಾರ್ಡ್ರೋಬ್ ಏನು ಕಾಣಿಸಲ್ಲ, ಬರೀ ಯಾರು ಪರ್ಸನಲ್ ಆಗಿ ಯೂಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಕರೆಕ್ಟ್. ಯೂಶಲಿ ವಾಕ್-ಇನ್ ವಾರ್ಡ್ರೋಬ್ ಏನು ಮಾಡ್ತಾರೆ ಸರ್, ಆಲ್ಮೋಸ್ಟ್ ವುಡನ್ ಟೀಮ್ ಅಲ್ಲೇ ಹೋಗ್ತಾರೆ. ಇನ್ನರ್ ಲ್ಯಾಮಿನೇಟ್ಸ್, ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ನಾನು ಹೇಳ್ತಿರೋದು. ಇಲ್ಲ ನಾರ್ಮಲ್ ಆಗಿ ಹೋಗಿ ಟ್ರೆಡಿಷನಲ್ ಆಗಿ ಮಾಡ್ಕೋತಾರೆ, ಸ್ವಿಂಗ್ ಡೋಸ್ ಇಲ್ಲಾಂದ್ರೆ ಸ್ಲೈಡಿಂಗ್ ಡೋಸ್ ಮಾಡ್ಕೋತಾರೆ ಅಂದ್ರೆ ಸೊ ಆವಾಗ ನಾರ್ಮಲ್ ಆಗಿ ಲ್ಯಾಮಿನೇಟ್ಸ್ ಅಲ್ಲಿ ಪ್ಲೇ ಮಾಡ್ಬೇಕಾಗುತ್ತೆ ಸರ್. ನಾನು ಹೇಳ್ದಂಗೆ ಮ್ಯಾಟ್ ಅಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಗ್ಲಾಸಿಲ್ ಹೋಗ್ಬೋದು. ಗ್ಲಾಸಿ ತುಂಬಾ ರೇರ್ ಇವಾಗ, ಮ್ಯಾಟ್ ಅಲ್ಲೇ ಜಾಸ್ತಿ ಹೋಗ್ತಾರೆ. ಮತ್ತೆ ಜೂಟ್ ಲ್ಯಾಮಿನೇಟ್ಸ್ ಇಂಟಿಗ್ರೇಟ್ ಮಾಡ್ಬೋದು, ಮಾಡ್ಕೋಬಹುದು. ಅದ್ರೊಳಗಡೆ ಪ್ರೊಫೈಲ್ ಲೈಟ್ ಹಾಕಿಟ್ಬಿಟ್ರೆ ಓಪನ್ ಮಾಡ್ತಾ ಇದ್ದಂಗೆ ಎಂಟೈರ್ ಕಾಣಿಸುತ್ತೆ. ಸೆನ್ಸರ್ ಒಂದು ಕೊಟ್ರೆ ಸಾಕು ಸರ್. ಅಲ್ಲಿ ಸೆನ್ಸರ್ ಬೇಕಂತಾನೂ ಏನಿಲ್ಲ, ನಾವು ಆನ್ ಅಂಡ್ ಆಫ್ ಸ್ವಿಚ್ ಇಟ್ಕೊಂಡ್ಬಿಟ್ರೆ ಇನ್ನೂ ಮೇಂಟೆನೆನ್ಸ್ ಫ್ರೀ ಆಗ್ಬಿಡುತ್ತೆ. ಸೆನ್ಸರ್ ಹೋದ್ರೆ ಮತ್ತೆ ಚೋಕ್ ಸೆನ್ಸರ್ ಚೇಂಜ್ ಮಾಡು, ಅದಕ್ಕಿಂತ ಸುಮ್ಮನೆ ಒಂದು ಸ್ವಿಚ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಅದು ಬೆಟರ್ ಸರ್. ಓಕೆ, ಇದು ಕಾಸ್ಟ್ ಎಫೆಕ್ಟಿವ್ ಸರ್? ಫುಲ್ ಕಾಸ್ಟ್ ಎಫೆಕ್ಟಿವ್. ಈ ಶಟರ್ಸ್ಗಳೇ ಇಲ್ಲ, ಶಟರ್ಸ್ ಇಲ್ಲ ಅಲ್ಲ ಇವಾಗ ಕಾರ್ಕೇಸ್ ಪ್ರೈಸ್ ಅರೌಂಡ್ 700 rupees ಎಕ್ಸಾಂಪಲ್ ಬರುತ್ತೆ ಅನ್ಕೊಂಡು ಕಾಸ್ಟಿಂಗ್. ಸೊ ಶಟರ್ ಕಾಸ್ಟ್ ನಮ್ಗೆ ಫುಲ್ ಉಳಿದೋಯ್ತು ಸರ್. ಉಳಿದೋಯ್ತಲ್ವಾ? ಆಕ್ಚುಲಿ ಶಟರ್ ಕಾಸ್ಟ್ ಜಾಸ್ತಿ ಬರುತ್ತೆ ಸರ್, ಬಿಕಾಸ್ ಯಾಕಂದ್ರೆ ಅಲ್ಲೇ ನಮ್ಗೆ ಇವಾಗ ಅರಿಸ್ಟೋಗ್ ಹೋಗ್ತೀರಾ ಅಂದ್ರೆ 1700 rupees ಮೇಲೆ ಇದೆ ಪರ್ ಸ್ಕ್ವೇರ್ ಫೀಟ್. ಇಲ್ಲ ನಾರ್ಮಲ್ ವುಡನ್ ಶಟರ್ಸ್ ಹೋಗ್ತೀರಾ ಅಂದ್ರೆ 500-600 rupees ಬಂದೇ ಬಂತು ಅಲ್ಲಿಗೆ. ಓಕೆ. ಸೊ ಅದರಲ್ಲೇ ಸಪೋಸ್ ಕೆಳಗಡೆ ಡ್ರಾಯರ್ಸ್ ಕೊಟ್ಬಿಟ್ಟು ಆ ಡ್ರಾಯರ್ಸ್ ಕವರ್ ಮಾಡ್ಕೋಬಹುದು, ಸೆಂಟರ್ ಸೆಕ್ಷನ್ ಓಪನ್ ಇಟ್ಕೊಂಡ್ರೆ ಆಗುತ್ತೆ. ಈಗ ವಾಕ್-ಇನ್ ಆರ್ಡರ್ ಮಾಡಬೇಕು ಅಂದ್ರೆ ನಾವು ಸಿವಿಲ್ ಅಲ್ಲಿ ಏನಾದ್ರು ಗೋಡೆ ಕಟ್ಕೊಂಡಿರ್ಬೇಕಾ ಸರ್? ಹೌದು ಸರ್, ಸಿವಿಲ್ ಅಲ್ಲಿ ಕಟ್ಕೊಂಡ್ರು ಆಗುತ್ತೆ. ಇಲ್ಲ ಅಂದ್ರೆ ವುಡನ್ ಅಲ್ಲಿ ಪಾರ್ಟಿಷನ್ ಕೊಟ್ಟು ಮಾಡಿ ಅಂದ್ರು ನಾವು ಹಂಗೂ ಮಾಡ್ಬೋದು ಅಲ್ವಾ. 2 in 1 ಸ್ವಲ್ಪ ದೊಡ್ಡದಾಗಿದೆ ಅಂದ್ರೆ ನೀವು ಆರಾಮಾಗಿ ಒಂದು ಪಾರ್ಟಿಷನ್ ತಗೊಳ್ಳಿ, ನೀವು ಅದರಲ್ಲಿ ಫಿನಿಶಿಂಗ್ ಮಾಡಬಹುದು. ಎರಡು ಆಪ್ಷನ್ ಇದೆ, ಸಿವಿಲ್ ಅಲ್ಲೂ ಮಾಡಬಹುದು. ಹಿಡನ್ ಡೋರ್ ಅನ್ನು ಕೊಟ್ರೆ ಕ್ಲೋಸ್ ಆಗುತ್ತೆ, ಸಾಕಂತ ಗೊತ್ತಾಗೋದಿಲ್ಲ ಅಷ್ಟೇ. ಸೂಪರ್ ಸರ್. ನೆಕ್ಸ್ಟ್ ಏನು ಹೇಳ್ತಾರೆ ಸರ್ ಇವಾಗ? ಸೊ ಫ್ಲೂಟೆಡ್ ಗ್ಲಾಸ್ ಇಂಟಿಗ್ರೇಷನ್ ಸರ್. ಸೊ ಇವಾಗ ಕಿಚನ್ ಅಲ್ಲಿ ಆಗ್ಲಿ ಮತ್ತೆ ವಾರ್ಡ್ರೋಬ್ಸ್ ಅಲ್ಲಿ ಆಗ್ಲಿ, ಸೊ ಆ ಫ್ಲೂಟೆಡ್ ಗ್ಲಾಸ್ ಏನಾಗುತ್ತೆ ತುಂಬಾ ಎನ್ಹಾನ್ಸ್ ಮಾಡುತ್ತೆ. ಈಗ ನಾವು ಪ್ಲೇನ್ ಗ್ಲಾಸು, ಬ್ರಾನ್ಸ್ ಟಿಂಟೆಡ್ ಮತ್ತೆ ಬ್ಲಾಕ್ ಟಿಂಟೆಡ್ ಎಲ್ಲ ಕಾಮನ್ ಆಗೋಯ್ತು ಸರ್. ಈಗ ಫ್ಲೂಟೆಡ್ ಗ್ಲಾಸ್ ಅಲ್ಲಿ ಮುಂಚೆ
ಕ್ಲಿಯರ್ ಬರ್ತಿತ್ತು. ಇವಾಗ ಅದರಲ್ಲೂ ನಮ್ಗೆ ಆಪ್ಷನ್ಸ್ ಇದೆ. ಸ್ಮೋಕ್ ಫಿನಿಶ್ ಬರುತ್ತೆ, ಮತ್ತೆ ಬ್ರಾನ್ಸ್ ಟಿಂಟೆಡ್ ಫಿನಿಶ್ ಬರುತ್ತೆ. ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಕಂಪ್ಲೀಟ್ ಸೆಕ್ಷನ್ ಏನಿದೆ ತುಂಬ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ಎಲ್ಲೆಲ್ಲಿ ಆಗ್ಬೋದು ಸರ್ ನಾವು ಸೊ ಗ್ಲಾಸ್ ಕಿಚನ್ ಅಂತ ಬಂದಾಗ ವಾಲ್ ಯೂನಿಟ್ಗೆ ಹಾಕೋಬೋದು ಸರ್. ವಾಲ್ ಯೂನಿಟ್ ವಾಲ್ ಯೂನಿಟ್ ಅಂದ್ರೆ ಶಟರ್ಸ್ಗೆ ಸರ್, ಪ್ರೊಫೈಲ್ ಶಟರ್ಸ್ಗೆ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ವುಡನ್ ಶಟರ್ಸ್ ಏನಿದೆ CNC ಕಟ್ ಮಾಡಿ ಸೆಂಟರ್ಗೆ ಅದನ್ನ ಹಾಕೋಬಹುದು. ಅದು ಆಪ್ಷನ್ ಇದೆಯಾ? ಅದು ಆಪ್ಷನ್ ಇದೆ ಸರ್. ಓಕೆ ಓಕೆ. ಸೊ ಅದಾದ್ಮೇಲೆ ವಾರ್ಡ್ರೋಬ್ಸ್ ಅಂತ ಇದೆ, ವಾರ್ಡ್ರೋಬ್ಸ್ ಎಲ್ಲ ಹಾಕೋಬಹುದು. ಮತ್ತೆ ಮೇನ್ ಪಾರ್ಟಿಷನ್ಸ್ ಸರ್. ಈಗ ಪಾರ್ಟಿಷನ್ಸ್ PVD ಕೋಟಿಂಗ್ ಅಲ್ಲಿ ಪಾರ್ಟಿಷನ್ಸ್ ಬರುತ್ತೆ, ಇಲ್ಲಾಂದ್ರೆ ವುಡ್ ಅಲ್ಲಿ ಮಾಡಿರ್ತೀವಿ ಅನ್ಕೊಳ್ಳಿ ಎಕ್ಸಾಂಪಲ್. ಆ ವುಡ್ ಅಲ್ಲೇ ನಮಗೆ ಸೆಂಟರ್ ಅಲ್ಲಿ ಫ್ಲೂಟೆಡ್ ಗ್ಲಾಸ್ ಇಂಟಿಗ್ರೇಟ್ ಮಾಡ್ಕೋಬಹುದು. ಸೊ ಆ ಥರ ಸೊ ಪಾರ್ಟಿಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ರೀಸೆಂಟ್ ಆಗಿ ನಮ್ಮ ಹಳೆ ವಿಡಿಯೋದಲ್ಲೂ ತೋರಿಸಿದೀವಿ. ಅದ್ರಲ್ಲಿ ಏನ್ ಮಾಡಿದೀವಿ, ಮೇಲ್ಗಡೆ ಪ್ಲೈನ್ ಗ್ಲಾಸ್ ಕೊಟ್ಟಿದ್ದೀವಿ ಬ್ರಾನ್ಸ್ ಟಿಂಟೆಡ್, ಕೆಳಗಡೆ ಬ್ರಾನ್ಸ್ ಟು ಫ್ಲೂಟೆಡ್ ಕೊಟ್ಟಿದ್ದೀವಿ. ಸೊ 2 ಡಿಫ್ರೆಂಟ್ ಶೇಡ್ಸ್, ಲುಕ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಸರ್. ಈಗ ಗ್ಲಾಸ್ಗಳನ್ನ ಜಾಸ್ತಿ ಹಾಕೋದ್ರಿಂದ ಅವು ಟಫ್ ಆಗಿರುತ್ತೆ ಸರ್, ಮಕ್ಕಳೇನಾದ್ರೂ ಬಿಡದಾಗ? ಇಲ್ಲ ಸರ್, ಟಫ್ ಎಂಡ್ ಮಾಡಿಸ್ಬೇಕು. ಹೌದು. ಇವಾಗ ಎಲ್ಲೆಲ್ಲಿ ಇವಾಗ ಬೀಳುತ್ತೆ, ಸಪೋಸ್ ಇವಾಗ ಭಯ ಇರುತ್ತೆ ಇದು ಮಕ್ಕಳು ಹೊಡೆದಾಕ್ಬೋದು ಅಂತ, ಅಲ್ಲಿ ಟಫ್ ಎಂಡ್ ಮಾಡಿಸ್ಬಿಟ್ರೆ ಬೆಟರ್ ಸರ್. ಒಂದು ಅಡಿಷನಲ್ ಕಾಸ್ಟ್ ಎಕ್ಸಾಂಪಲ್ ಒಂದು 20% ಅಡಿಷನಲ್ ಆಗ್ಬೋದು, ಬಟ್ ಸೇಫರ್ ಸೈಡ್. ಸೇಮ್ ವೇ ಲ್ಯಾಕಡಲ್ಲೂ ಮಾಡಿಸ್ಬೋದು, ಬಟ್ ಲ್ಯಾಕಡಲ್ಲಿ ಅಂದರೆ ಫ್ಲೋರ್ ಟು ಸೀಲಿಂಗ್ ಕಾನ್ಸೆಪ್ಟಲ್ಲಿ ಆವಾಗ ಏನಾಗುತ್ತೆ, ಕಾಸ್ಟ್ ಸ್ವಲ್ಪ ಜಾಸ್ತಿ. ಆಲ್ರೆಡಿ ಫ್ಲೋರ್ ಟು ಸೀಲಿಂಗೇ ಕಾಸ್ಟ್ಲಿ, ಬಟ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಇದು ಮಾಡೋದು ಸ್ಟಫನ್ ಮಾಡಿ ಫ್ಲೂಟೆಡ್ ಗ್ಲಾಸ್ ಅನ್ನು ಯೂಸ್ ಮಾಡಿ, ಎಸ್ಪೆಷಲಿ ಸ್ಮೋಕ್ಡ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಸ್ವಲ್ಪ ಬ್ರೌನಿಶ್ ಬರುತ್ತೆ, ಬ್ರಾನ್ಸ್ ಮಿರರ್ ತರ ಬರುತ್ತೆ. ಫ್ಲೂಟೆಡ್ ತುಂಬಾ ಚೆನ್ನಾಗಿದೆ, ಲೇಟೆಸ್ಟ್. ಕೆಲವೊಂದು ಮನೆಗಳಲ್ಲಿ ನೋಡಿದೀವಿ. ಹೌದು ಸರ್, ಹುಡುಕ್ಬೇಕು. ಸೊ ರೇರ್ ಮಾಡಿ ಟ್ರೆಂಡಿಂಗ್ ಅಲ್ವಾ, ಅದು ರೇಟಲ್ಲೂ ಏನು ಅಂತ ಖರ್ಚೇನಾಗಲ್ಲ, ಬಟ್ ಅವೈಲಬಿಲಿಟಿ ಸ್ವಲ್ಪ ಕಮ್ಮಿ, ಹುಡುಕಿದ್ರೆ ಸಿಗುತ್ತೆ ಸರ್. ಓಕೆ ಓಕೆ, ಬಟ್ ಮಾಡ್ಕೊಳ್ಳೋದು ಬೆಟರ್ ಅಂತ. ಹೌದು, ಡಿಫ್ರೆಂಟ್ ಆಗಿರುತ್ತೆ ಸರ್. ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಡೋಣ. ಸೊ ಮತ್ತೆ ನೆಕ್ಸ್ಟ್ ಸರ್, ವಾರ್ಡ್ರೋಬ್ ಲ್ಯಾಮಿನೇಟ್ಸ್. ಅವಾಗಲೇ ನಾನು ಹೇಳ್ದಂಗೆ ಸೆಮಿ ಮ್ಯಾಟ್ ಇದೆ, ಸ್ಟೋನ್ ಫಿನಿಶ್ ಇದೆ. ಸೊ ಸ್ಟೋನ್ ಫಿನಿಶ್ ಏನಾಗುತ್ತೆ, ಟೆಕ್ಸ್ಚರ್ಡ್ ಫಿನಿಶಸ್ ಸರ್. ಸೆಮಿ ಮ್ಯಾಟ್ಗಿಂತ ಕಂಪ್ಯಾರಿಟಿವ್ಲಿ ಚೀಪರ್, ಕಮ್ಮಿ ಸರ್. ಸೆಮಿ ಮ್ಯಾಟ್ ಕಾಸ್ಟ್ಲಿ ಸರ್, ಬಿಕಾಸ್ ತುಂಬಾ ಪ್ರೀಮಿಯಂ. ಕಾಸ್ಟ್ಲಿ ಅಂದ್ರೆ ಲೈಕ್ ನಾರ್ಮಲ್ ಲ್ಯಾಮಿನೇಟ್ಸ್ ಗಿಂತ ಇದೆ ತಾನೇ ಸೆಮಿ ಮ್ಯಾಟ್? ಇದು ಸೆಮಿ ಮ್ಯಾಟ್. ಓಕೆ ಓಕೆ. ಸೊ ನಾರ್ಮಲ್ ಲ್ಯಾಮಿನೇಟ್ ಗಿಂತ 100-200 ರೂಪೀಸ್ ಕಾಸ್ಟಿಂಗ್ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ಸ್ಟೋನ್ ಫಿನಿಶ್ ನಿಮಗೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಸರ್. ಬಟ್ ಸ್ಟೋನ್ ಫಿನಿಶ್ ನ ನಾವು ವಾರ್ಡ್ರೋಬ್ ಅಲ್ಲಿ ಒಂದು ಕಂಪ್ಲೀಟ್ ವಾರ್ಡ್ರೋಬ್ ಒಂದು ಮನೆಗೆ ಯೂಸ್ ಮಾಡಿದ್ರೆ ತುಂಬಾ ಹೈಲೈಟ್ ಆಗಿ ಚೆನ್ನಾಗಿ ಬರುತ್ತೆ ಸರ್. ಹೌದು, ಸ್ಟೋನ್ ಫಿನಿಶ್ ಟೆಕ್ಸ್ಚರ್ ಸರ್, ಹಿಂಗೆ ಮುಟ್ಟಿದ್ರೆ ನಿಮಗೆ ಸ್ಟೋನ್ ತರ ಫೀಲ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಆ ತರ ಸರ್ ವುಡ್ ಹೋಗೋ ಬದಲು ಸ್ಟೋನ್ ಹೋದ್ರೆ ಬೆಟರ್ ಅಲ್ಲ? ಬೆಟರ್ ಸರ್. ವುಡ್ ಇವಾಗ ಹೆಂಗಾಗುತ್ತೆ ಅಂದ್ರೆ ವುಡ್ ಕಾಮನ್ ಆಗ್ಬಿಟ್ಟಿದೆ ಸರ್. ವುಡ್ ಲಿವಿಂಗ್ ಏರಿಯಾ ಮಾತ್ರ ಕಾನ್ಸಂಟ್ರೇಟ್ ಮಾಡೋದೇ ಸಾಕು. ಸಪೋಸ್ ವಾರ್ಡ್ರೋಬ್ ಅಲ್ಲಿ ವುಡ್ ಲ್ಯಾಮಿನೇಟ್ಸ್ ಹೋಗ್ಬೇಕು ಅಂದ್ರೆ ಅದರ ಕಾಂಬಿನೇಷನ್ ವೈಟ್ ಅಲ್ಲಿ ಇದ್ರೆ ಬೆಟರ್ ಸರ್. ಸೇಮ್ ತುಂಬಾ ಪೀಸ್ಫುಲ್ ಆಗಿ ಕಾಣಿಸುತ್ತೆ. ಮ್ಯಾಕ್ಸಿಮಮ್ ಕಾರ್ ಕೇಸ್ ಎಲ್ಲ ವುಡ್ ಅಲ್ಲಿ ತಗೋತೀವಿ, ಶಟರ್ಸ್ ಏನಿದ್ರು ವೈಟ್ ಅಲ್ಲಿ ತಗೋತೀವಿ ಸರ್. ಸರ್ ಈಗ ಸ್ಟೋನ್ ಅಂತ ಬಂದಾಗ, ಸ್ಟೋನ್ ಫಿನಿಶ್ ಅಲ್ಲಿ ಸ್ಟೋನ್ ಅಂದ್ರೆ ಮಲ್ಟಿಪಲ್ ಸ್ಟೋನ್ಸ್ ಇದೆ, ಬೇರೆ 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 ತರ ಸ್ಟೋನ್. ಯಾವ್ದು ಬೆಟರ್ ಸ್ಟೋನ್ ನಮಗೆ? ಸರ್ ಗ್ರೇ ಕಲರ್ ಯೂಶಲಿ ಚೆನ್ನಾಗಿ, ಗ್ರೇ ಸ್ಟೋನ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಓಕೆ. ಬ್ಲಾಕ್ ಸಿಗುತ್ತೆ, ವೈಟ್ ಸಿಗುತ್ತೆ. ವೈಟ್ ಜಸ್ಟ್ ಕಾಂಟ್ರಾಸ್ಟ್ ಅಷ್ಟೇ ಅದು. ಓಕೆ. ಗ್ರೇ ಕಲರ್ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಇನ್ನು ಯಾಕಂತಂದ್ರೆ ಕನ್ಫ್ಯೂಸ್ ಆಗಬಾರ್ದು, ಸ್ಟೋನ್ ಅಲ್ಲಿ ತುಂಬಾನೇ ಫಿನಿಶ್ ಮಾಡಿಬಿಟ್ಟಿದೆ, ಕ್ರೀಮು ಸಿಗುತ್ತೆ ಮತ್ತೆ. ಸೊ ಅದೆಲ್ಲ ಏನಾಗುತ್ತೆ, ಗಲೀಜಾಗೋದು ಮತ್ತೆ ಟೆಕ್ಸ್ಚರ್ ಅಲ್ಲ, ಗಲೀಜಾಗಿ ಕೂತ್ಕೊಳ್ಳೋದು ಜಾಸ್ತಿ. ಡಾರ್ಕ್ ಕಲರ್ಸ್ ಆದಾಗ ಅವಾಯ್ಡ್ ಆಗುತ್ತೆ. ಓಕೆ ಅದರಿಂದ ಮತ್ತೆ ಆಕ್ಚುಲಿ ಸ್ಟೋನ್ ಅನ್ಸ್ಬೇಕಲ್ಲ, ಅದು ಗ್ರೇ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟೋನೇ ಅಂತ ಅನ್ಸುತ್ತೆ, ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಟೋನ್ ಫಿನಿಶ್ ತುಂಬಾ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಇವಾಗ ಬರ್ತಾ ಇರೋದು ಆಕ್ಚುಲಿ. ಬಟ್ ಇಂಟಿಗ್ರೇಟ್ ಮಾಡ್ಕೊಳ್ಳಿ, ನಿಮ್ಮ ಮನೆಗಂತೂ ನಿಜವಾಗ್ಲೂ ಸೂಪರ್ ಆಗಿರೋ ಲುಕ್ ಅನ್ನಂತೂ ಇದು ಕೊಡುತ್ತೆ. ನೆಕ್ಸ್ಟ್ ಏನು ಪಾಯಿಂಟ್ ಹೇಳಿ? ಸೊ ನೆಕ್ಸ್ಟ್ ಸರ್, ಇವಾಗ ಐಲ್ಯಾಂಡ್ ಕಿಚನ್ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಇವಾಗ ಮೋಸ್ಟ್ ಆಫ್ ದ ಹೌಸಸ್ ನೋಡಿದ್ರೆ ಡೈನಿಂಗ್ ಟೇಬಲ್ ಕಾನ್ಸೆಪ್ಟೇ ತೆಗಿತಿದ್ದಾರೆ ಸರ್. ಡೈನಿಂಗೇ ತೆಗೆದ್ಬಿಡ್ತಾರೆ. ಸೊ ಇದಕ್ಕೆ ಮುಂಚೆ ಏನಿತ್ತು, ಲಾಸ್ಟ್ ಇಯರ್ ಎಲ್ಲ ಫೋಲ್ಡಿಂಗ್ ಡೈನಿಂಗ್ ಟೇಬಲ್ ಕಾನ್ಸೆಪ್ಟ್ ಇತ್ತು. ಫೋಲ್ಡಿಂಗ್ ಡೈನಿಂಗ್ ಟೇಬಲ್ ಬರ್ತಾ ಇತ್ತು. ಸೊ ಅದೊಂದು ಲೈಕ್ ಟ್ರೆಂಡಿಂಗ್ ಇತ್ತು. ಸೊ ಇವಾಗ ಏನ್ ಮಾಡ್ತಿದ್ದಾರೆ, ಡೈನಿಂಗೇ ಬೇಡ, ಬಿಕಾಸ್ ಡೈನಿಂಗ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಕಮ್ಮಿ. ಇನ್ಸ್ಟೆಡ್ ಆಫ್ ಬ್ರೇಕ್ಫಾಸ್ಟ್ ಕೌಂಟರ್ನ ಐಲ್ಯಾಂಡ್ ಕಿಚನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ 2 ಯೂಸ್ ಆಗುತ್ತೆ ಸರ್. ಅಲ್ವಾ, 2 in 1 ಆಗ್ಬಿಡುತ್ತೆ. ಸೊ ಅಲ್ಲೇ ನಾವು 4 ಚೇರ್ ಹಾಕಿ, ಅದು ಹೆಂಗಿರ್ಬೇಕಂದ್ರೆ ಐಲ್ಯಾಂಡ್ ಕಿಚನ್ ಲೈಕ್ ಮುಂದಕ್ಕೆ ತಗೋಬೇಕು, ಚೇರ್ಸ್ ಒಳಗಡೆ ಹೋಗುತ್ತದೆ, ಯಾರಿಗೂ ಅಡ್ಡ ಆಗ್ಬಾರ್ದು. ಸೊ ಟಾಪ್ ಏನಿದೆ, ಟಾಪ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಕರೆಕ್ಟ್. ನೋಡಿ, ಇಲ್ಲಿ ಒಂದು ಒಳ್ಳೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ತುಂಬಾ ಜನ ಕಿಚನ್ ಮಾಡ್ತಾರೆ, ಐಲ್ಯಾಂಡ್ ಜಾಗ ಇಲ್ಲ ಅಂತ ಬಿಟ್ಬಿಡ್ತಾರೆ. ಈಗ ಡೈನಿಂಗ್ ಜಾಗ ಬೇಕೇ ಬೇಕು, ಅದನ್ನೇ ತಂದಿಲ್ಲ. ಡೈನಿಂಗ್ ನ ಕಾಂಪ್ರಮೈಸ್ ಆಗಿ ಅಲ್ಲೇ ಹಾಕ್ಬಿಟ್ರೆ ಆಗೋಯ್ತು, ಆಗುತ್ತೆ. ಕರೆಕ್ಟ್. ಸೊ ಚೇರ್ಸ್ ಒಳಗಡೆ ಹೊಟ್ಟೋಗುತ್ತೆ. ಅದ್ರ ಜೊತೆಗೆ ಕಾನ್ಸೆಪ್ಟ್ ಹೊಸದಾಗಿರುತ್ತೆ. ಇಲ್ಲ ನಾರ್ಮಲ್ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ರೆ ಎಕ್ಸಾಂಪಲ್ 18 inches ಮಾಡ್ತೀವಿ ಸರ್ ಅಷ್ಟೇ. ಇನ್ನೊಂದು 1 feet ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ
ಡೈನಿಂಗ್ ರೆಡಿ ಆಗೋಯ್ತಲ್ಲ ಅಲ್ವಾ. ಸೊ ನಿಮಗೂ ಕೂಡ ಕಿಚನ್ ಅಲ್ಲಿ ಎಕ್ಸ್ಟ್ರಾ ಜಾಗ ಸಿಕ್ತು ನೋಡಿ. ಕಿಚನ್ ಇಂದ ಸಾಮಾನುಗಳನ್ನೆಲ್ಲ ಎತ್ಕೊ ಬಂದ್ಬಿಟ್ಟು ಈ ಕಡೆ ಡೈನಿಂಗ್ ಎಲ್ಲ ಇಡಲ್ಲ, ಅದ್ರ ಬದಲು ಅಲ್ಲಿಂದಲೇ ಇಡ್ಬೋದು. ಇಲ್ಲಿ ತೆಗೆದ ಇಲ್ಲಿ ಇಟ್ಟಲ್ಲ ಸರ್, ಅದು 2 in 1 ಯೂಸ್ ಆಗುತ್ತೆ ಸರ್. ಎಕ್ಸಾಂಪಲ್ ಚಾಪಿಂಗ್ ಮಾಡ್ಕೋಬೇಕು, ಕೂತ್ಕೊಂಡು ಶಾಪಿಂಗ್ ಮಾಡ್ಕೋಬೇಕು, ಅಲ್ಲೇ ಆಗೋಯ್ತು. ಹೌದೌದು. ಇಲ್ಲ ಅದನ್ನ ತಿನ್ನೋ ಪರ್ಪಸ್ ಯೂಸ್ ಮಾಡ್ಕೋಬೇಕು, ಅರ್ಜೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದು ಅಲ್ಲಿ ಮುಗಿದೋಯ್ತು. ಮತ್ತೆ ಪ್ಲೇಸ್ ತುಂಬಾ ಪಕ್ಕದಲ್ಲೇ ಇರೋದ್ರಿಂದ ಜಾಸ್ತಿ ಓಡಾಡೋ ಕೆಲಸ. ಅದನ್ನ ಹೇಳಿದೆ ಸರ್ ನಾನು, ಅಲ್ಲಿಂದ ಎತ್ಕೋಬಾ ಡೈನಿಂಗ್ ಇಡು, ಇಲ್ಲಿಂದ ಎತ್ಕೊಂಡು ಅಲ್ಲಿಗೆ ಹೋಗು, ಇಲ್ಲ ಎಲ್ಲ ಇಲ್ಲಿಗೆ ಆಗ್ಬಿಡುತ್ತೆ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೆಲಸ ಮುಗಿಯುತ್ತೆ. ಏನೇನಾದ್ರೂ ನಿಮ್ಗೆ ಏನಾದ್ರು ಐಲ್ಯಾಂಡ್ ದೊಡ್ಡದಾಗಿ ಸಿಗ್ತಾ ಇದೆ ಅಂತಂದ್ರೆ ಇದರಲ್ಲೇ ನೀವು ಸ್ಟೋವ್ ಇಂಟಿಗ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಇನ್ನೂ ಒಳ್ಳೇದು. ಇಲ್ಲೇ ಬೇಸ್ದ ಇಲ್ಲೇ ಬಡಿಸ್ದ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಡಿಷನಲ್ ಆಗಿ ಆಲ್ಮೋಸ್ಟ್ ನೋಡಿ, ಒಂದು ಡೈನಿಂಗ್ ಟೇಬಲ್ 4 ಸೀಟರ್ ಅಥವಾ 6 ಸೀಟರ್ ಆಗ್ತಿವೆ ಅಂತಂದ್ರೆ ಏನಿಲ್ಲ ಅಂದ್ರೆ 8 ಫೀಟ್ ಬೇಕು ನಮ್ಗೆ. 8 ಫೀಟ್ ಸೇರಿ 8x5 ಅಂತೂ ಹೋಗ್ಬಿಡುತ್ತೆ. ಅದನ್ನೇ ಎತ್ಕೊ ಬಂದ್ಬಿಟ್ಟು ಡೈನಿಂಗ್ ಎಲ್ಲ ಸೊ ಅಲ್ಲಿ ಉಳಿತಲ್ಲ ಜಾಗ ಉಳಿಯುತ್ತೆ, ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಕಿಚನ್ ಸೆಕ್ಷನ್ ಏನಿರುತ್ತೆ ಕಂಪ್ಲೀಟ್ ಆಗಿ ಕಿಚನ್ ಅಲ್ಲೇ ಇರುತ್ತೆ. ಮತ್ತೆ ಅದನ್ನ ಈಚೆ ತರೋದು ಟೆನ್ಷನ್ ಇಲ್ಲ, ಕ್ಲೀನಿಂಗ್ ಬೇಡ ಬೇಡ. ಎಸ್ಪೆಷಲಿ ಏನಾಗುತ್ತೆ ಗೊತ್ತಾ ಸರ್, ಮಕ್ಕಳು ಏನಾದ್ರು ತಿಂತಾರೆ ಕುಡಿತಾರೆ ಎಲ್ಲ ಚಲ್ತಾರೆ, ಅಲ್ಲಿಂದ ಅಲ್ಲೇ ಮುಗಿಸ್ಬಿಡ, ಅಲ್ಲಿಗೆ ಮುಗ್ದೋಗ್ಬಿಟ್ರೆ ಈಸಿ ಟ್ರೈನಿಂಗ್ ಆಗೋಗುತ್ತೆ, ಡಿಫ್ರೆಂಟ್ ಆಗೋ ಕಾಣಿಸುತ್ತೆ. ಲಿವಿಂಗ್ ಅಲ್ಲೂ ಕೂಡ ಜಾಗ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಸರ್ ತುಂಬಾ ನಾವು ಫಸ್ಟ್ ಫೋಕಸ್ ಮಾಡೋದೇ ಪೂಜಾ ರೂಮ್. ಕರೆಕ್ಟ್. ಸೊ ಪೂಜಾ ರೂಮ್ ಅಲ್ಲಿ ಇವಾಗ ತುಂಬಾ ಆಪ್ಷನ್ಸ್ ಇದೆ ಸರ್. ಬ್ಯಾಕ್ ಗ್ರೌಂಡ್ಗೆ ಅಂತ ಬಂದಾಗ ಫ್ಲೋರಿಂಗು ಮತ್ತೆ ಇದು ಯೂಶಲಿ ಮಾರ್ಬಲ್ ಅಲ್ಲಿ ಹೋಗ್ತಾರೆ, ಇಲ್ಲ ಗ್ರನೈಟ್ ಅಲ್ಲಿ ಹೋಗಿರ್ತಾರೆ. ಸೊ ಬ್ಯಾಕ್ ಗ್ರೌಂಡ್ ಅಂತ ಬಂದಾಗ ಮಲ್ಟಿಪಲ್ ಆಪ್ಷನ್ಸ್ ಇದೆ ಸರ್. ಈಗ ಜಸ್ಟ್ ಹೈಲೈಟ್ ಆಗಬೇಕಂದ್ರೆ ನಾವು ಆನೆಕ್ಸ್ ಶೀಟ್ಸ್ ಯೂಸ್ ಮಾಡ್ಬೋದು, ಆನೆಕ್ಸ್ ಶೀಟ್ಸ್ ಯೂಸ್ ಮಾಡ್ಬೋದು, ಇಲ್ಲ ಮಾರ್ಬಲ್ ಶೀಟ್ಸ್ ಯೂಸ್ ಮಾಡ್ಬೋದು, ಇಲ್ಲ ಆಲ್ಬಸ್ಟರ್ ಶೀಟ್ಸ್ ಯೂಸ್ ಮಾಡ್ಬೋದು, ಇಲ್ಲ CNC ಆಪ್ಷನ್ಸ್ ಇದೆ. ಅದಲ್ಲದೆ ಫ್ಲೋಟಿಂಗ್ ಶೆಲ್ಫ್ ತೊಗೊಂಡು ಬರೀ ಸೆಂಟರ್ಗೆ ಮಾತ್ರ, ಈಗ ಎಕ್ಸಾಂಪಲ್ 5 ಫೀಟ್ ಇತ್ತು, ಸೊ 1 ಫೀಟ್ ನಾವು ಫ್ಲೋಟಿಂಗ್ ಶೆಲ್ಫ್ ಆಗಿ ಯೂಸ್ ಮಾಡ್ಕೋತೀವಿ. ನಮಗೆ ಚಿಕ್ಕ ದೇವ್ರ ಫೋಟೋಸ್ ಇದೆ ಇಡೋಕ್ಕೆ ಅಂದರೆ ಹಂಗೂ ಮಾಡ್ಬೋದು. ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಮಾಡ್ಬೋದು. ಮತ್ತು ಸೀಲಿಂಗಲ್ಲಿ ಬರೀ ಯೂಶಲಿ ಡುಪ್ಲೆಕ್ಸ್ ಮನೆಗಳಲ್ಲಿ ಏನು ಮಾಡಿರ್ತಾರೆ, ಸ್ಪೇಸ್ ಎಂಟಿ ಬಿಟ್ಬಿಟ್ಟಿರ್ತಾರೆ, ದೇವ್ರ ಮನೆ ಮೇಲೆ ಏನೂ ಬರೋಂಗಿಲ್ಲ. ಸೊ ಬೆಳಕ್ಕೆ ಅಲ್ಲಿ ಜಾಗ ಕೊಟ್ಟಿರ್ತಾರೆ. ಸೊ ಅವಾಗ ಬರೀ ಪ್ಲೇನ್ ಗ್ಲಾಸ್ ಹಾಕಿದ್ರು ಆ ಬೆಳಕು ಸೂರ್ಯಕಾಂತಿ ಏನಿದೆ ಡೈರೆಕ್ಟಾಗಿ ಬೀಳುತ್ತೆ. ಸೊ ಇಲ್ಲ ಕವರ್ಡ್ ಆಗಿತ್ತು ಅಪಾರ್ಟ್ಮೆಂಟ್ ಕೇಸಲ್ಲಿ ಏನಾಗುತ್ತೆ ಅಲ್ಲಿ ಮತ್ತೆ ನಾವು ಡಿಸೈನ್ಸ್ ಕೊಡ್ಬೋದು ಸರ್, ಲೈಕ್ ಶ್ರೀಚಕ್ರ ಕೊಡ್ಬೋದು, ಇಲ್ಲ ಅವ್ರಿಗೆ ಏನು ಪರ್ಟಿಕ್ಯುಲರ್ ಡಿಸೈನ್ ಬೇಕು, ಯಾವ್ದು ಬೇಕು ಅದನ್ನು ಕೊಡ್ಬೋದು. ಸೊ ಆನೆಕ್ಸ್ ಇಸ್ ಬೆಸ್ಟ್ ಅಂತ. ಆನೆಕ್ಸ್ ಇಸ್ ಬೆಸ್ಟ್ ಇದ್ರಲ್ಲಿ ಇವಾಗ ಸದ್ಯ ಟ್ರೆಂಡಿಂಗ್ ಸರ್. ಆಮೇಲೆ ಇನ್ನೊಬ್ರು ಈಗ ಮನೆ ಕಟ್ತಾ ಇದ್ದಾರೆ, ಜಾಗ ಇದೆ ಸರ್, ಇವಾಗ ಕಂಪ್ಲೀಟ್ ಆಗಿ ಸಿವಿಲ್ ಅಲ್ಲಿ 3 ಕಡೆ ಗೋಡೆ ಕಟ್ಟಿ ಮುಂದ್ಗಡೆ ಖಾಲಿ ಬಿಡೋದು ಒಳ್ಳೇದು, ಅಥವಾ ಹಿಂದ್ಗಡೆ ಮಾತ್ರ ಗೋಡೆ ಕಟ್ಟಿ, ಅಥವಾ ಗೋಡೆನೇ ಬಂದಿದೆ ಸರ್ ಎಂಟೈರ್ ಆಗಿ ಇದ್ರಲ್ಲಿ ಮಾಡೋದು, ಒಂದು ಮಂಟಪ ಇಟ್ಬಿಟ್ಟು ಕಂಪ್ಲೀಟ್ ಆಗಿ ಬಿಡೋ ತರ ಆ ಥರನೂ ಇದೆ. ಕರೆಕ್ಟ್ ಅಲ್ಲ, ಇವಾಗ ನಿಮ್ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಮಾಡಿಸೋದು ಅದು ಮಾಡಿಸ್ಬೋದು ಸರ್. ಹೌದು ಕರೆಕ್ಟ್. ಗ್ಲಾಸ್ ತುಂಬಾ ಜನ ಏನ್ ಕೇಳ್ತಾರೆ, ಸಿವಿಲ್ ಅಲ್ಲಿ ಮಾಡೋದು ಬೆಟರ್ ಇಲ್ಲ ಅಂದ್ರೆ ಗ್ಲಾಸ್ ಅಲ್ಲಿ ಆಗಿರ್ಬೋದು, ವುಡ್ ಅಲ್ಲಿ ಆಗಿರ್ಬೋದು, ಸೊ ಆ ತರ ಮಾಡ್ಸೋದು. ಸೊ ಅದು ಬಜೆಟ್ ಮೇಲೆ ಹೋಗುತ್ತೆ. ಈಗ ಎಕ್ಸಾಂಪಲ್ ಟೀಕ್ ವುಡ್ ಅಲ್ಲಿ ಮಾಡ್ಬೇಕಂದ್ರೆ ಬಜೆಟ್ ಶೂಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಬಿಕಾಸ್ ಕಂಪ್ಲೀಟ್ ಆಗಿ ಟೀಕ್ ವುಡ್ ಮಾಡಿ ಕಾರ್ವಿಂಗ್ ಮಾಡಿ ಕಸ್ಟಮೈಸ್ಡ್ ಅಲ್ವಾ ಮಾಡ್ಬೋದು. ರೆಡೀಸ್ ನಮಗೆ ಲಾಗ್ ಸಿಗಲ್ಲ. ಸೊ ಅದನ್ನು ಬ್ರಿಕ್ಕಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ, ಬಿಕಾಸ್ ಆಲ್ರೆಡಿ ಕಂಪ್ಲೀಟ್ ಆಗುತ್ತೆ. ಅದೇ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅದರ ಮೇಲೆ ಟೈಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಕ್ಲಾಡಿಂಗ್ ಬರುತ್ತೆ, ಕ್ಲಾಡಿಂಗು ಯೂಸ್ ಮಾಡ್ಬೋದು, ಅವಾಗ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಸರ್. ಸರ್ ಇವಾಗ ಸಿವಿಲ್ ಅಲ್ಲೇ ಮಾಡಿ ಈಗ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಡ್ಬೋದು, ನೋಡಿ ಇಲ್ಲಿ ಮಾಡಿದಿರಲ್ಲ ಈ ತರ ಫುಲ್ ಗ್ಯಾಪ್ ಬಿಟ್ಬಿಡೋದು, ಗ್ಲಾಸ್ ಹಾಕ್ಬಿಡೋದು ಸರ್, ಅವಾಗ ತುಂಬಾ ಚೆನ್ನಾಗಿ ಬರುತ್ತಲ್ವ ಸರ್? ಹೌದು ಸರ್, ಬಿಕಾಸ್ ಆ ಗ್ಯಾಪ್ಗೆ ಏನಿರುತ್ತೆ ಫಸ್ಟ್ ಪ್ಯಾನಲಿಂಗ್ ಮಾಡ್ತೀವಿ, ವುಡನ್ ಪ್ಯಾನಲಿಂಗ್ ಯೂಶಲಿ. ಸೊ ಆ ವುಡನ್ ಪ್ಯಾನಲಿಂಗ್ ಮಾಡಿದಾಗ ಇನ್ನೂ ಎನ್ಹಾನ್ಸ್ ಆಗುತ್ತೆ, 2 ಕಡೆ ಬಿಟ್ಟಾಗ ಏನಾಗುತ್ತೆ ಅದೇ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಇವಾಗ ನೀವು ಹೇಳ್ದಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಸ್ಟೋನ್ ಕಟ್ಟಿರ್ತೀವಿ, ಸೈಡಲ್ಲಿ ಫುಲ್ಲು ಗ್ಲಾಸ್ ಬಿಟ್ಬಿಡ್ತೀವಿ, 2 ಕಡೆ ಇಲ್ಲ 1 ಕಡೆ ಇಲ್ಲ 2 ಕಡೆ ಬಿಟ್ಬಿಟ್ರೆ ಸೊ ತುಂಬಾ ಹೈಲೈಟ್ ಆಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಮತ್ತೆ ಫ್ರಂಟ್ ಶಟರ್ಸ್ ಏನಿದೆ ಅದನ್ನು ಗ್ಲಾಸ್ ಅಲ್ಲಿ ಹೋಗ್ಬೋದು, ಇಲ್ಲ ವುಡನ್ ಅಲ್ಲಿ. ಅವಾಗ 3 ಕಡೆ ಗ್ಲಾಸ್ ಸಿಗುತ್ತೆ. ತುಂಬಾ ಪೂಜಾ ರೂಮ್ ತುಂಬಾ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಓಕೆ, ಇವೆಲ್ಲ ರೇರ್. ಓಕೆ, ನಾವೇನು ಐಡಿಯಾ ಕೊಡ್ತಿದ್ದೀವಲ್ಲ ಇದು ತುಂಬಾನೇ ರೇರ್. ಯೂಶಲಿ ಏನ್ ಮಾಡ್ತಾರೆ, ಸಿವಿಲ್ ಅಲ್ಲಿ ಮಾಡ್ತಾರೆ, ಮುಗಿಸ್ಬಿಡ್ತಾರೆ. ಇಲ್ಲ ಸರ್ ಹೇಳ್ದಂಗೆ ಸ್ವಲ್ಪ ದುಡ್ಡಿದ್ರೆ ಆಬ್ವಿಯಸ್ಲಿ ಟೀಕ್ ವುಡ್ ಫಿನಿಶ್ ತಗೊಂಡ್ಬಿಟ್ಟು ಒಂದು ಎನ್ಹಾನ್ಸ್ಮೆಂಟ್ ಕೊಡ್ತಾರೆ. ಬಟ್ ಸಿವಿಲ್ ಅಲ್ಲೇ ಮಾಡಿ ಗ್ಲಾಸ್ ಇಂಟಿಗ್ರೇಷನ್ ಮಾಡೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ದಯವಿಟ್ಟು ಟ್ರೈ ಮಾಡಿ, ಯಾವ ರೀತಿ ಬರುತ್ತೆ ಅಂತ ಹಿಂದ್ಗಡೆ ನಿಮಗೆ ವಿಜುವಲ್ ಬರ್ತಾ ಇರ್ಬೋದು ಸರ್. ಓಕೆ ಸರ್, ನೆಕ್ಸ್ಟ್ ಪ್ಯಾನಲಿಂಗ್ ಮತ್ತೆ ಬೀಮ್ಸ್ ಕವರಿಂಗ್ ಸರ್. ಓಕೆ, ಸೊ ಇವಾಗ ಅದರಲ್ಲೂ ಆಪ್ಷನ್ಸ್ ಇದೆ. ಈಗ ಪ್ಯಾನಲಿಂಗ್ ಅಲ್ಲಿ ಅಂದ್ರೆ ಇವಾಗ ಬಜೆಟ್ ಜಾಸ್ತಿ ಇದೆ, ವೀನಿಯರ್ ಆಪ್ಷನ್. ಬೀಮ್ ಕವರಿಂಗ್ ಅಂದ್ರೆ ನೀವು ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಯಾವ ಸೊ ಇವಾಗ ಬೀಮ್ಸ್ ಎಕ್ಸ್ಟ್ರಾ ಬಂದಿರುತ್ತೆ ಸರ್, ಲೈಕ್ 1 ಫೀಟ್ ಒಂದು ಕೆಳಗಡೆ ಬಂದಿರುತ್ತೆ ಅದು.
ಮತ್ತೆ ವಾಲ್ ಮೇಲೆ ಬೀಮ್ಸ್ ಇರುತ್ತೆ, ಅದನ್ನ ಲೆವೆಲ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಪ್ಯಾನಲಿಂಗ್ ಮಾಡ್ಬೋದು. ಸೊ ಯೂಶಲಿ 80% ಲ್ಯಾಮಿನೇಟ್ಸ್ ಅಲ್ಲೇ ಮಾಡ್ತಾರೆ, ಕಾಸ್ಟ್ ಎಫೆಕ್ಟಿವ್ ಮತ್ತೆ ಮೇಂಟೆನೆನ್ಸ್ ಇರಲ್ಲ ಅಂತ. ವೀನಿಯರಲ್ಲೂ ಮಾಡ್ಬೋದು, ಬಟ್ ಏನಂದ್ರೆ ಮತ್ತೆ ಪಾಲಿಶ್ ಮಾಡಿಸ್ಬೇಕು, ಲೈಕ್ ನಾವು ಮೇಂಟೆನೆನ್ಸ್ ಜಾಸ್ತಿ. ಮೈನ್ ಡೋರ್ ಹೆಂಗ್ ಪಾಲಿಶ್ ಮಾಡ್ತೀವಿ ಇದನ್ನು ಪಾಲಿಶ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಶೇಡ್ ಕಮ್ಮಿ ಆಗಿದ ತಕ್ಷಣ. ಸೊ ಮತ್ತೆ ಆ ಪ್ಯಾನಲಿಂಗ್ ಅಲ್ಲೂ ಆಪ್ಷನ್ಸ್ ಇದೆ ಸರ್, ಕರ್ವ್ ಡಿಸೈನ್ ತಗೋಬಹುದು, ಕಾರ್ನರ್ಸ್ ರೌಂಡ್ ತಗೋಬಹುದು. ಇದೆಲ್ಲ ಡಿಸೈನ್ ಎನ್ಹಾನ್ಸ್ ಆಗುತ್ತೆ, ಸ್ವಲ್ಪ ವರ್ಕ್ಮೆನ್ಶಿಪ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೀಲಿಂಗ್ ಅಲ್ಲಿ ಇದ್ದಾಗ ನಾವು POP ಇಂದ ಏನಾದ್ರು POP ಇಂದ ಮತ್ತೆ ಕರ್ವ್ ತಗೋಬಹುದು ಸರ್. ಮತ್ತೆ ಸಂಕನ್ ಬಂದಿರುತ್ತೆ, ಅದನ್ನ ಕವರ್ ಮಾಡಕ್ಕೂ ತಗೋಬಹುದು. ಸೊ ಈ ತರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಸೊ POP ಮಾಡಿದಾಗ ಕಂಪ್ಲೀಟ್ಲಿ ಕಾಸ್ಟ್ ಎಫೆಕ್ಟಿವ್. ವುಡ್ ಅಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ತುಂಬಾ ಜನ ಬೀಮನ್ ಹಂಗೆ ಬಿಟ್ಬಿಡ್ತೀರಾ, ಒಂದು ಬೀಮಿಂಗ್ ಹೋಗಿರುತ್ತೆ, ಅದ್ರ ಬದಲು ಒಂಚೂರು ನೀಟಾಗಿ ಕರ್ವ್ ತಗೊಂಡು POP ನಾವು ಎಷ್ಟು ಬೈಂಡ್ ಮಾಡಿದ್ರು ಆರಾಮಾಗಿ ಮಾಡುತ್ತೆ. ಅದು ತುಂಬಾ ಕಮ್ಮಿ, ಆಲ್ಮೋಸ್ಟ್ 10% ಅಲ್ಲಿ ಮುಗ್ದೋಗುತ್ತೆ. ಕರ್ವ್ ತಗೊಂಡ್ರೆ ಇನ್ನೂ ಸಖತ್ತಾಗಿ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಅದು ಕೂಡ ನಿಮ್ಮ ಮನೆಯ ಲುಕ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಸುಮ್ಮನೆ ಹಂಗೆ ರಾ ಬಿಟ್ಟಿದ್ದಾರೆ ಮನೇನ ಅನ್ನೋ ಒಂದು ಫೀಲಿಂಗ್ ಇರಲ್ಲ ವೀಕ್ಷಕರು, ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಸೊ ಕಿಚನ್ಸ್ ಅಲ್ಲಿ ಬಂದಾಗ ಸರ್ ನೆಕ್ಸ್ಟ್, ಸೊ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಹಿಂಗೆ ಹೇಳಿದ್ವಿ, ಅಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಬದಲು ಡೈನಿಂಗ್ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಐಲ್ಯಾಂಡ್ ಕಿಚನ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ವಾಲ್ ಯೂನಿಟ್ ಯೂಶಲಿ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಹೈಟ್ ಬಂದು 2 feet ಇರುತ್ತೆ ಸರ್. ಮತ್ತೆ ಲಾಫ್ಟ್ ಮಿಕ್ಕಿದ ಸ್ಪೇಸ್ ಏನಿದೆ ಅದು ಸ್ಟ್ಯಾಂಡರ್ಡ್ ಲಾಫ್ಟ್ ಮಾಡ್ಬಿಡ್ತೀವಿ. ಅದನ್ನ ಅನ್ಯೂಶಲ್ ಆಗಿ 2.5 feet ವಾಲ್ ಯೂನಿಟ್ ತಗೊಂಡು ಮಿಕ್ಕಿದನ್ನ ಲಾಫ್ಟ್ ತಗೊಂಡ್ರೆ ಡಿಸೈನ್ ತುಂಬಾ ಸಖತ್ತಾಗಿ. ಅಂದ್ರೆ ನೀವು ಹೇಳೋದು ಲಾಫ್ಟ್ ಜಾಗನ ಕೆಳಗಡೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ವಾಲ್ ಯೂನಿಟ್ಗೆ ಒಂದೇ ಮಾಡಿದ್ರು ಆಗುತ್ತೆ ಸರ್. ಏನ್ ಬೆನಿಫಿಟ್ ಅದರಿಂದ ಸರ್? ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಮಾಡಿದ್ರು ನಡೆಯುತ್ತೆ. ಕೆಲವೊಂದ್ ಕಡೆ ನೋಡಿದ್ದೀನಿ, ನೀವು ನೋಡಿರ್ತೀರಾ ಸರ್. ಇವಾಗ ಏನ್ ಮಾಡಿರ್ತಾರೆ, ವಾಲ್ ಯೂನಿಟ್ ಮತ್ತೆ ಲಾಫ್ಟ್ ಮರ್ಜ್ ಮಾಡ್ಬಿಟ್ಟು ಒಂದೇ ಮರ್ಜ್ ಮಾಡ್ಬಿಟ್ಟು ಅವಾಗ ಏನಾಗುತ್ತೆ, ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯೂನಿಕ್ ಆಗಿ ಕಾಣಿಸುತ್ತೆ. ಡೋರ್ ದೊಡ್ಡ ಬರುತ್ತಲ್ಲ, ಚಿಕ್ಕ ಡೋರ್ ಬದಲು ಎರಡಕ್ಕೂ ಸೇರ್ ಡೋರ್ ಬರುತ್ತೆ. ಕರೆಕ್ಟ್. ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡ್ರು ಆಗುತ್ತೆ, ಇಲ್ಲ ಮೇಲ್ಗಡೆ ತನಕ ತಗೊಂಡ್ರು ಆಗುತ್ತೆ. ಯೂಶಲಿ 9 feet ಇದ್ದಾಗ ಏನಾಗುತ್ತೆ, ಅದೇನು ತುಂಬಾ ಡಿಫ್ರೆನ್ಸ್ ಫೀಲ್ ಆಗಲ್ಲ ಸರ್. 10 feet ಮೇಲೆ ಇದ್ದಾಗ ಮಾತ್ರ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಅವಾಗ ಮಿಕ್ಕಿದ ಏರಿಯಾ ಬೇಕಾದ್ರೆ 1 feet 1.5 feet ಬೇಕಾದ್ರೆ ವಾಲ್ ಲಾಫ್ಟ್ ಮಾಡ್ಕೋಬಹುದು. ಓಕೆ. ಸೊ ಬಟ್ ವಾಲ್ ಯೂನಿಟ್ ಯೂಶಲಿ ಫಸ್ಟ್ ಲುಕ್ ಅಲ್ಲಿ ಕಾಣಿಸಿದ್ರೆ ವಾಲ್ ಯೂನಿಟ್ ಮತ್ತೆ ಬೇಸ್ ಯೂನಿಟ್. ಲಾಫ್ಟ್ ಅನ್ನು ಯಾರು ಅಬ್ಸರ್ವ್ ಮಾಡಲ್ಲ, ಮತ್ತೆ ಅದು ಸ್ಟೋರೇಜ್ ಏರಿಯಾ ಅಂತ ಕನ್ಸಿಡರ್ ಮಾಡ್ಬಿಟ್ಟಿರ್ತಾರೆ. ಸೊ ವಾಲ್ ಯೂನಿಟ್ ಲುಕ್ ತುಂಬಾ ಚೇಂಜ್ ಆಗುತ್ತೆ. ನಿಮ್ ಪ್ರಕಾರ ಆತರ ಮಾಡೋದು ಏನಾದ್ರು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಾ ಅಥವಾ ಇರೋದ್ರಲ್ಲಿ ಮಾಡಬಹುದು? ಇಲ್ಲ ಸರ್, ಇರೋದ್ರಲ್ಲೇ ಮಾಡಬಹುದು. ಇವಾಗ ಲಾಫ್ಟ್ ಮಾಡೋ ಬದಲು ಕೆಳಗಡೆ ಮಾಡ್ಕೋಬಹುದು ಅಷ್ಟೇನೆ ಅಲ್ವಾ. ಬಟ್ ಇವಾಗ ಸಪೋಸ್ ಗ್ರೂಪ್ ರೇಷನ್ ಬಂದಾಗ ಕೇಳ್ತಾ ಏನಿದೆ ಯೂನಿಕ್ ಆಗಿದೆ. ನಮ್ಮ ನೋಡೋದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ಮನೇಲಿ 3 ಅಡಿ ಲಾಫ್ಟ್ ಇದೆ, ಇಲ್ಲಿ ನೋಡಿದ್ರೆ ಲಾಫ್ಟ್ ಸಣ್ಣ ಇದೆ, ಮಿಡಲ್ ಯೂನಿಟ್ ಉದ್ದ ಇದೆ, ಏನಿದು ಡಿಫ್ರೆಂಟ್ ಆಗಿದೆ, ಅಥವಾ ಇಲ್ಲಿ ಲಾಫ್ಟೇ ಇಲ್ವಲ್ಲ ಗುರು ಅನ್ನೋದು ಅದು ಚೆನ್ನಾಗಿರುತ್ತೆ. ಬಟ್ ಅದ್ರ ಏನಂತ ಎಕ್ಸ್ಟ್ರಾ ಖರ್ಚಾಗೋದಿಲ್ಲ, ಬಟ್ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ಇದು ಇಂಗ್ಲಿಷ್ ಕಿಚನ್ಸ್ ಗಳಲ್ಲಿ ಈ ರೀತಿ ಮಾಡ್ತಾರೆ, ತುಂಬಾ ಸೂಪರ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸರ್ ನೆಕ್ಸ್ಟ್ ಕಿಚನ್ ಅಲ್ಲಿ ಇನ್ನೊಂದು ಐಡಿಯಾ ಕೊಡ್ಬೋದು ಸರ್. ಸೊ ಇವಾಗ ಇರೋ ಮೆಟೀರಿಯಲ್ ಅಲ್ಲೇ ಇರೋ ಸ್ಕ್ವೇರ್ ಫೀಟ್ ಅಲ್ಲೇ ಪುಲ್ಔಟ್ಸ್ ಮಾಡ್ಕೋಬಹುದು ಸರ್. ಪುಲ್ಔಟ್ಸ್ ಈಗ ಎಕ್ಸಾಂಪಲ್ 6 inches ಉಳಿದಿದೆ ಅನ್ಕೊಳ್ಳಿ ಸರ್. ಆ 6 inches ವಾಲ್ ಯೂನಿಟ್ ಅಲ್ಲಿ ಸರ್, ವಾಲ್ ಯೂನಿಟ್ ಅಲ್ಲಿ ಜಸ್ಟ್ ಆ 6 inches ಪುಲ್ಔಟ್ ತರ ಮಾಡ್ಕೊಂಡ್ರೆ ಸ್ಪೈಸ್ ಲ್ಯಾಕ್ ಆಗುತ್ತೆ. ಹೌದು ಸರ್, ಸ್ಪೈಸ್ ಲ್ಯಾಕ್ ಆಕ್ಚುಲಿ ಬೇಕು ತುಂಬಾ ಯೂಸ್ ಆಗುತ್ತೆ. ಸೊ ಕೆಳಗಡೆ ಕೊಟ್ರೆ ಕಾಮನ್, ನಾರ್ಮಲ್ ಆಗಿ ನಾವು ವಾಲ್ ಯೂನಿಟ್ ಕೆಳಗಡೆ ಕೊಟ್ರೆ ಕಾಮನ್, ಅಲ್ಲಿ 6 inches ಕಾಂಪ್ರಮೈಸ್ ಹಾಕೋಬೇಕು ನಾವು. ಸೊ ಟೈಲ್ಸ್ ಹೆಂಗಿದ್ರು 2 feet ಬಂದೇ ಬರುತ್ತೆ ಬೇಸ್ ನಾರ್ಮಲ್ ಗ್ರಾನೈಟ್ ಮೇಲಿಂದ. ಸೊ ಮತ್ತೆ ಅಲ್ಲಿ 6 inches ಹೋದ್ರೆ ಬರೀ 1.5 feet ಮಾತ್ರ ಟೈಲ್ಸ್ ಕಾಣಿಸುತ್ತೆ. ಅದ್ರ ಬದಲು ಪುಲ್ಔಟ್ ತರ ಮಾಡ್ಕೋಬಹುದು. ಈ ಪುಲ್ಔಟ್ ಎಲ್ಲಿ ಮಾಡಬೇಕು ಅಂದ್ರೆ ಸರ್, ಪ್ಯಾಂಟ್ರಿ ಯೂನಿಟ್ ಪಕ್ಕದಲ್ಲಿ ಮಾಡಬೇಕು. ಪ್ಯಾಂಟ್ರಿ ಪಕ್ಕದಲ್ಲಿ ಮಾಡಿದ್ರೆ ಏನಾಗುತ್ತೆ, ಈಸಿ ಆಗುತ್ತೆ. ವಾಲ್ ಯೂನಿಟ್ ಅಲ್ಲೂ ಮಾಡ್ಕೋಬಹುದು, ಡೆಪ್ತ್ ಕಮ್ಮಿ ಆಗುತ್ತೆ. ಯೂಶಲಿ ವಾಲ್ ಯೂನಿಟ್ ಡೆಪ್ತ್ ಬಂದು ಬರೀ ನಮಗೆ 300 mm ಇರುತ್ತೆ. ಅದೇ ಪ್ಯಾಂಟ್ರಿ ಯೂನಿಟ್ ಮಾಡಿದಾಗ ನಮಗೆ 600 mm ಡೆಪ್ತ್ ಇರುತ್ತೆ. ಸೊ ಜಾಸ್ತಿ ಕಂಟೈನ್ ಆಗುತ್ತೆ, ಹಿಡ್ಕೊಳ್ಳುತ್ತೆ, ಒಳ್ಳೆ ಕೆಲಸ. ಸೊ ಇದು ಹೆಂಗ್ ಇದು ಇದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇರ್ಬೋದು, ನಾವು ಹೇಳ್ತಾ ಇರ್ಬೇಕಾದ್ರೆ ವಿಡಿಯೋ ಬರ್ತಾ ಇರುತ್ತೆ. ಡೆಫಿನೆಟ್ಲಿ ನೀವು ಆ ಥರ ನೋಡಿ ಮಾಡ್ಕೋಬಹುದು. ಸರ್ ಲಾಸ್ಟ್ ಫೈನಲ್ ಮುಗಿಸೋಕ್ಕಿಂತ ಮುಂಚೆ ವಾರ್ಡ್ರೋಬ್ ಅಲ್ಲಿ ಏನಾದ್ರು ಒಂದೆರಡು ಸಜೆಷನ್? ಹೌದು ಸರ್, ವಾರ್ಡ್ರೋಬ್ಸ್ ಅಲ್ಲಿ ಇವಾಗ ಲಾಫ್ಟ್ಸ್ ಎಲ್ಲ ಹಳೆ ಟ್ರೆಂಡ್ ಆಗೋಯ್ತು ಸರ್. ಸೊ ನಾವೇನು ಸಜೆಷನ್ ಕೊಡ್ತೀವಿ ಅಂದ್ರೆ, ಈ ಡ್ರಾಸ್ ಏನಿದೆ ಅಲ್ಲ ಸರ್, ಆ ಡ್ರಾಸ್ನ ಕೆಳಗಡೆ ತಗೋಬಹುದು, ಬಾಟಮ್ಗೆ ಹಾಕೊಂಡ್ಬಿಡೋದು. ಹೌದು ಸರ್, ಬಾಟಮ್ಗೆ ಹಾಕೊಂಡು ಮೇಲ್ಗಡೆಗೆ ಮತ್ತೆ ಒಳಗಡೆ ಡ್ರಾಸ್ ಇದ್ದೇ ಇರುತ್ತೆ. ಇದು ಔಟ್ಸೈಡ್ ಡ್ರಾಸ್, ಡೈಲಿ ಯೂಸ್ ಏನಾದ್ರು ಇಟ್ಕೋಬೇಕು. ಲಾಂಗ್ ಡ್ರಾಸ್ ಎಕ್ಸಾಂಪಲ್ 2 ಶರ್ಟರ್ ಸೇರಿ 1 ಡ್ರಾ ಕೊಡ್ತೀವಿ. ಸೊ ಟ್ಯಾಂಡಮ್ ಬಾಕ್ಸ್ ತರ. ಸೊ ಟ್ಯಾಂಡಮ್ ಬಾಕ್ಸ್ ಹಾಕೊಂಡ್ರೆ ಇನ್ನೂ ಸ್ಟಡಿ ಆಗಿರುತ್ತೆ. ವುಡನ್ ಡ್ರಾಸ್ ಮಾಡ್ಕೊಂಡ್ರೆ ಸ್ವಲ್ಪ ಶೇಕಿ ಇರುತ್ತೆ. ಇದು ಎಸ್ಪೆಷಲಿ ಮಕ್ಕಳಿಗೆ ಒಳ್ಳೆದಾಗುತ್ತೆ. ಪುಲ್ ಮಾಡಿದ್ರು ತಗೊಂಡ್ರು
ಬೆಸ್ಟ್ ಇದೆ ಆಕ್ಚುಲಿ ಕರೆಕ್ಟ್. ಲಾಫ್ಟ್ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಬಟ್ ಏನಾಗುತ್ತೆ ಅವಾಗ ವಾರ್ಡ್ರೋಬ್ ತುಂಬಾ ದೊಡ್ಡ ಬರುತ್ತೆ, ಉದ್ದ ಬರುತ್ತೆ 8 ಫೀಟ್ ಬರುತ್ತೆ ಸರ್ ವಾರ್ಡ್ರೋಬ್. ಬಿಕಾಸ್ ಅಪ್ ಟು 8 ಫೀಟ್ ವಾರ್ಡ್ರೋಬ್ ಮಾಡ್ಬೋದು, ಕೆಳಗಡೆ 1 ಫೀಟ್ 1.5 ಫೀಟ್ ಡ್ರಾಯರ್ ಮಾಡ್ಬೋದು. ಡ್ರಾವರ್ ಮಾಡ್ಬೋದು. ಅವಾಗ ಸ್ಪೇಸ್ ಇದಾಗುತ್ತೆ. ಓಕೆ, ಸೊ ನೀವು ಹೇಳ್ತದ್ದು ಇನ್ವರ್ಟ್ ಮಾಡೋಣ ಅಂತ ಅಲ್ವಾ, ಮೇಲ್ಗಡೆ ಸ್ಪೇಸ್ ಅನ್ನ ಕೆಳಗಡೆ ಹಾಕೊಂಡ್ರೆ ಸೊ ಯೂಸು ಆಗುತ್ತೆ ಮತ್ತೆ ಕನ್ವೀನಿಯಂಟ್ ಆಗೂ ಇರುತ್ತೆ. ಬಿಕಾಸ್ ಲಾಫ್ಟ್ ಅಂದ್ರೆ ಏನಂದ್ರೆ ಜಸ್ಟ್ ಡಂಪ್ ಮಾಡಕ್ಕೆ ಅಂತಾನೆ ನಮ್ಮ ಮೈಂಡ್ಸೆಟ್. ಹೌದು, ಅಂಡ್ ಮೋಸ್ಟ್ ಆಫ್ ದ ಟೈಮ್ ಖಾಲಿನೇ ಇರುತ್ತೆ. ಯೂಶಲಿ ತುಂಬಾ ಕವರೇ ಆಗಲ್ಲ. ಆಗಲ್ಲ. ಅದೇ ಸ್ಪೇಸ್ ಅಲ್ಲಿ ನಾವು ಡ್ರಾಯರ್ ಕೊಟ್ವಿ ಅಂದ್ರೆ ಕೆಳಗಡೆ ಯುಟಿಲೈಸ್ ಮಾಡ್ಕೋಬಹುದಲ್ಲ. ಕರೆಕ್ಟ್. ಒಳ್ಳೆ ಕೆಲಸ ಸರ್ ಇದು. ಅಂಡ್ ಎಸ್ಪೆಷಲಿ ಟ್ಯಾಂಡಮ್, ಆಕ್ಚುಲಿ ಟ್ಯಾಂಡಮ್ ಯೂಸ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವು ಇಲ್ಲಿ ಕಾಸ್ಟ್ ಕಟ್ಟಿಂಗ್ ಇರೋದ್ರಿಂದ ನೀವು ನಾರ್ಮಲ್ ಡ್ರಾವರ್ಸ್ ಮಾಡ್ಕೋಬಹುದು. ಇಲ್ಲ ಚೆನ್ನಾಗಿರ್ಲಿ ಅಂತಂದ್ರೆ ಟ್ಯಾಂಡಮ್ ಹಾಕೊಳ್ಳಿ, ಅದಕ್ಕೊಂದು ಗ್ಲಾಸ್ ಇದನ್ನ ಹಾಕೊಳ್ಳಿ, ಫ್ರಂಟ್ ಅಲ್ಲಿ ಗ್ಲಾಸ್ ಇದನ್ನ ಹಾಕೊಳ್ಳಿ, ಹ್ಯಾಂಡಲ್ ತರ ಹಾಕೊಳ್ಳಿ, ಇನ್ನ ಚೆನ್ನಾಗಿರುತ್ತೆ. ಕ್ವಾಡ್ರ ಚಾನಲ್ಸ್ ಹಾಕೋಬಹುದು ಸರ್. ಇವಾಗ ಟ್ಯಾಂಡಮ್ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಜಸ್ಟ್ ಅಂಡರ್ ಮೌಂಟ್ ಚಾನಲ್ಸ್ ಬರುತ್ತೆ. ಸೊ ಆ ಕ್ವಾಡ್ರ ಚಾನಲ್ಸ್ ಹಾಕೊಂಡ್ರೆ ಇದು ಹೆಂಗೆ ಅಂದ್ರೆ ಕಾಸ್ಟಿಂಗು ಟೆಲಿಸ್ಕೋಪಿಕ್ ಚಾನಲ್ ಗಿಂತ ಕಾಸ್ಟ್ಲಿ, ಟ್ಯಾಂಡಮ್ ಗಿಂತ ಕಮ್ಮಿ. ಒಂದು ಮಿಡಲ್ ಅಲ್ಲಿ ಬಂದ್ಬಿಡುತ್ತೆ. 45 kgs ಕೆಪಾಸಿಟಿ ಬರುತ್ತೆ. ಓಕೆ, ಸೊ ಆ ಸ್ಪೇಸ್ ಪ್ಲಾನ್ ಮಾಡ್ಕೊಂಡ್ರೆ ಸಖತ್ತಾಗುತ್ತೆ. ಒಂದು ವಾಟರ್ ನಮ್ಗೆ ಆಲ್ಮೋಸ್ಟ್ ಒಂದು 2-3 ಡ್ರಾವರ್ ಸಿಕ್ಬಿಡುತ್ತೆ ಸರ್. ಈಗ 8 ಫೀಟ್ ಏನ್ ಮಾಡ್ತೀವಿ ನಾವು 3 ಡಿವೈಡ್ ಮಾಡ್ತೀವಿ. ಶಟರ್ಸ್ಗೆ ಏನು ಸಂಬಂಧ ಇಲ್ಲ. ಬಿಕಾಸ್ ಶಟರ್ಸ್ ಡಿವೈಡ್ ಮಾಡ್ದಂಗೆ ಇದನ್ನ ಡಿವೈಡ್ ಮಾಡ್ತಾ ಹೋದ್ರೆ ಅಗಲ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದನ್ನ ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂಡು ಮೇಲ್ಗಡೆ ಶಟರ್ಸ್ ನ ಈಸಿಯಾಗಿ ಡಿವೈಡ್ ಓಕೆ. ಸೊ ಇದಲ್ಲದೆ ಮತ್ತೆ ಇನ್ನೊಂದು ಏನಂದ್ರೆ ಈಗ ಲೇಟೆಸ್ಟ್ ಆಗಿರೋದು ವಾರ್ಡ್ರೋಬ್ ಸೆಕ್ಷನ್ ಅಲ್ಲಿ ಯೂಸ್ ಕ್ಲಾತ್ ಕರೆಕ್ಟ್. ಅದನ್ನ ಪುಲ್ ಔಟ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ನಮ್ ರೀಸೆಂಟ್ ವಿಡಿಯೋದಲ್ಲಿ ತೋರಿಸಿದ್ವಿ ಪುಲ್ ಔಟ್. ಸೊ ಹಂಗೂ ಮಾಡ್ಬೋದು. ಇಲ್ಲ ಕಂಪ್ಲೀಟ್ ಸೆಕ್ಷನ್ ಹಾಲೋ ಕೊಟ್ಬಿಟ್ಟು ಒಳಗಡೆ ಹ್ಯಾಂಗರ್ಸ್ ಬೇಕಾದ್ರೂ ಕೊಟ್ಬೋದು ಸರ್. ಬಟ್ ಇದೆಲ್ಲ 6-8 ಇಂಚಸ್ ಅಲ್ಲೇ ಮುಗ್ದೋಗುತ್ತೆ. 8 ಇಂಚಸ್ ಅಲ್ಲಿ. ಸೊ ವಾರ್ಡ್ರೋಬ್ ಡಿಸ್ಟರ್ಬ್ ಆಗಲ್ಲ. ಮತ್ತೆ ಡೋರ್ ಹಿಂದ್ಗಡೆ ಹ್ಯಾಂಗ್ ಮಾಡೋ ಕೆಲಸ ಇರಲ್ಲ, ಬೇಕಾಗಿಲ್ಲ. ನಾರ್ಮಲ್ ರೂಮ್ ಡೋರ್ಗೆ ಸೊ ಅದ್ರದ್ದು ಇರಲ್ಲ. ವಾರ್ಡ್ರೋಬ್ ಅಲ್ಲೇ ಇಂಟಿಗ್ರೇಟ್ ಆಗುತ್ತೆ. ಕರೆಕ್ಟ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ಚೆನ್ನಾಗಿರುತ್ತೆ. ಅಂತ ಜಾಸ್ತಿ ಖರ್ಚು ಆಗಲ್ಲ. ಸಿಗದೆ 8 ಇಂಚ್ ಸಾಕು, ಜಸ್ಟ್ ಬಾಕ್ಸ್ ತರ ಹೋಗುತ್ತೆ. ಬೇಕಾದ್ರೆ ಅಲ್ಲಿ ಡೋರ್ ಆದ್ರೂ ಇಟ್ಕೊಳ್ಳಿ, ಇಲ್ಲ ನಮ್ಗೆ ಅದು ಖರ್ಚು ಬೇಡ ಅಂತಂದ್ರೆ ಜಸ್ಟ್ ಓಪನ್ ಆದ್ರೂ ಇಟ್ಕೊಳ್ಳಿ, ಕೈ ಹಾಕಿ ತೆಗೆಯುವಂಥದ್ದು. ಇಲ್ಲ ಇಲ್ಲೇ ಇದೆ ಪುಲ್ಔಟ್, ಚಿಕ್ಕದಾಗಿ ಪುಲ್ಔಟ್, ಅದನ್ನು ಕೂಡ ಮಾಡ್ಕೋಬಹುದು. ಅಂಡ್ ಒಳ್ಳೆ ಯೂಸ್ ಆಗುತ್ತೆ ಇದು. ಯಾರಾದ್ರೂ ಕ್ರಿಕೆಟ್ ಆಡ್ಕೊಂಡ್ ಬರ್ತಾರೆ, ನಿಮ್ಮ ಬ್ಯಾಟ್ ಇಡ್ಬೋದು ಅದ್ರೊಳಗಡೆ, ಅನೇಕ ಐಟಮ್ಸ್ಗಳು ನಿಮ್ದು ಅದ್ರೊಳಗಡೆ ತುಂಬಿಸಿ ಇಡ್ಬೋದು. ಕೆಳಗಡೆ ಎಲ್ಲ ತುಂಬಿಸ್ಬೋದು, ಮೇಲ್ಗಡೆ ಎಲ್ಲ ಹ್ಯಾಂಗ್ ಮಾಡ್ಕೋಬಹುದು. 2 ಸೆಕ್ಷನ್ ಮಾಡ್ಕೋಬಹುದು. ಅಂಡ್ ಎಸ್ಪೆಷಲಿ ಡೋರ್ ಹಿಂದ್ಗಡೆ ನೀವು ಹೇಳಿದ್ರಲ್ಲ ಸರ್, ಡೋರ್ ಹಿಂದ್ಗಡೆ ಒಂದು ಹ್ಯಾಂಗರ್ ಹಾಕಿರ್ತಾರೆ, ಅದು ಅವಾಯ್ಡ್ ಆಗುತ್ತೆ ನಿಜವಾಗ್ಲೂ. ಯಾಕಂದ್ರೆ ನಾವು ಬಟ್ಟೆ ಹಾಕಿದಾಗ ಡೋರ್ ಕಂಪ್ಲೀಟ್ ಆಗಿ ಓಪನ್ ಆಗೋದೇ ಇಲ್ಲ, ಒಂಥರ ಚೆನ್ನಾಗೂ ಕಾಣಿಸಲ್ಲ ಸರ್. ಬಿಕಾಸ್ ಇವಾಗ ಇಂಟೀರಿಯರ್ಸ್ ಎಲ್ಲ ಪ್ರೀಮಿಯಂ ಆಗಿ ಮಾಡಿ ನಾವು ಇನ್ನೂ ಹಳೆ ಟ್ರೆಡಿಷನ್ ಫಾಲೋ ಮಾಡ್ತೀವಿ ಅಂದ್ರೆ ಅದು ಆಗಲ್ಲ. ಸೊ ಯೂಸ್ ಕ್ಲಾತ್ ಹ್ಯಾಂಗರ್ 2 ಸೆಕ್ಷನ್. ಇವಾಗ ಸಪೋಸ್ ಒಂದು ಕಪ್ಪಲ್ ಇದ್ರು ಅನ್ಕೊಡಿ, 2 ಸೆಕ್ಷನ್ ಸಪ್ರೇಟ್ ಆಗಿ ಡಿವೈಡ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಇಲ್ಲ ಇನ್ನೂ ವಾರ್ಡ್ರೋಬ್ ದೊಡ್ಡದಾಗಿದೆ ಅಂದ್ರೆ 2 ಕಾರ್ನರ್ಸ್ಗೂ ಮಾಡ್ಕೋಬಹುದು. ಆಮೇಲೆ ಅದಕ್ಕೊಂದು ವೆಂಟಿಲೇಷನ್ ಮಾತ್ರ ಮ್ಯಾಂಡೇಟರಿ ಸರ್. ವೆಂಟಿಲೇಷನ್ ಹಾಕೋದು ಮಾತ್ರ ಸ್ಮೆಲ್ ಬಂದ್ಬಿಡುತ್ತೆ ಸರ್. ಸೊ ವೆಂಟಿಲೇಷನ್ ಹಾಕೊಳ್ಳೋದನ್ನ ಮರಿಬೇಡಿ. ಇವೆಲ್ಲ ಹೇಳಿದ್ವಲ್ಲ ಸರ್, ಇದಿಷ್ಟೆಲ್ಲ ಹೇಳಿದ್ರೆ ಇವೆಲ್ಲ ನೀವು ಇಂಟಿಗ್ರೇಷನ್ ಮಾಡ್ಕೊಡ್ತೀರಾ ಇವಾಗ? ಸೊ ನಾವು ಮಾಡೋದ್ರಿಂದಾನೇ ನಾವು ಇವಾಗ ಐಡಿಯಾ ಕೊಟ್ಟಿದ್ದೀವಿ. ಓಕೆ. ಸೊ ನಮ್ಮ ಹತ್ರ ಮಾಡಿಸ್ತಾ ಇರೋರ್ಗೂ ಐಡಿಯಾ ಕೊಡೋಣ ಅಂತ ಹೇಳಿ ಡೆಫಿನೆಟ್ಲಿ ವೀಕ್ಷಕರೇ, ಸ್ಪೇಷಿಯಸ್ ಸ್ಟುಡಿಯೋ ಅಂತ ಬಂದಾಗ ನಿಮಗೆ ನಾಲೆಜ್ ಕೊಡೋದು ಒಂದೇ ಅಲ್ಲ, ಇವೆಲ್ಲವೂ ಕೂಡ ನಿಮ್ಮ ಮನೆಯ ಇಂಟೀರಿಯರ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಅಂಡ್ ಇವೆಲ್ಲವೂ ಕೂಡ ವಿದೌಟ್ ಬಜೆಟ್ ಶೂಟ್ ಆಗದೆ ಇರೋ ಥರ. ಹೌದು ಸರ್. ಸೇಮ್ ಏನು ಒಪ್ಕೊಂಡಿರ್ತೀರ ಅದರಲ್ಲೇ ಅಲ್ವಾ? ಹೌದು. ಇವಾಗ ಎಕ್ಸಾಂಪಲ್ ನಾವು ಇವಾಗ ಯೂಸ್ ಕ್ಲಾತ್ ಅದೇ ಕೊಡ್ತೀನಿ ಸರ್. ಜಸ್ಟ್ ಅದು ಇಂಟರ್ನಲ್ ಪ್ಲಾನ್ ಚೇಂಜಿಂಗ್ ಅಷ್ಟೇ. ಅದಕ್ಕೆ ಅಂತ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ವೇ ಬ್ರೇಕ್ಫಾಸ್ಟ್ ಕೌಂಟರ್ ಅಷ್ಟೇ ಸರ್. ಇವಾಗ ಬ್ರೇಕ್ಫಾಸ್ಟ್ ಕೌಂಟರ್ ವಿತಿನ್ 2 ಫೀಟ್ ಆದ್ರೆ ಒಂದು ಪ್ರೈಸ್ ಇರುತ್ತೆ, ಪ್ಲಸ್ 2 ಫೀಟ್ ಮೇಲಾದ್ರೆ ಒಂದು ಪ್ರೈಸ್ ಆಗುತ್ತೆ. ಅದು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಇವಾಗ ಬ್ರೇಕ್ಫಾಸ್ಟ್ ಕೌಂಟರ್ನ ನಾವು 1.5 ಫೀಟ್ ಆಗಿ 2 ಡಿವೈಡ್ ಮಾಡೋ ಬದಲು ಒಂದೇ ಫ್ಲಾಟ್ ಆಗಿ ಮಾಡಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಸ್ಟೋರೇಜು ಬರುತ್ತೆ, ಮತ್ತೆ ಡೈನಿಂಗ್ ಏರಿಯಾಗೂ ಆಗುತ್ತೆ. ಕರೆಕ್ಟ್. ಸೊ ಅಲ್ವಾ ಮಾಡ್ಕೊಂಡ್ರೆ ಕಾಸ್ಟ್ ಸೇಮೇ ಉಳಿಯುತ್ತೆ, ಯುಟಿಲೈಸೇಷನ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅಂಡ್ ಇದು ಅಷ್ಟೇ, ವಾರ್ಡ್ರೋಬ್ ಅಲ್ಲಿ ಲಾಫ್ಟ್ ಮಾಡೋದು ಬಾಟಮ್ ಅಷ್ಟೇ ಸರ್. ಅಷ್ಟೇ. ಸೊ ಅಂತ ಖರ್ಚೇನು ಜಾಸ್ತಿ ಬರಲ್ಲ. ಮಾಡ್ಕೊಡ್ತೀರಾ ಹಂಗಾದ್ರೆ? 100%. ಓಕೆ. ಸೊ ಇವೆಲ್ಲವೂ ಕೂಡ ನಿಮಗೂ ಬೇಕು, ಒಂದು ಒಳ್ಳೆ ಮನೆ ಬೇಕು. ಮನೆ ಆದ್ಮೇಲೆ ಇರೋ ಬಜೆಟ್ ಅಲ್ಲಿ ಸೂಪರ್ ಆಗಿರೋಂಥ ಇಂಟೀರಿಯರ್ ಬೇಕು ಅಂದ್ರೆ ಸ್ಪೇಷಿಯಸ್ ಸ್ಟುಡಿಯೋರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪ್ರೈಸಿಂಗ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಪ್ರೈಸಿಂಗು ಬೇಸಿಕ್ ಇಂಟೀರಿಯರ್ಸ್ 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ. 3.99 lakhs ಇಂದ ಸ್ಟಾರ್ಟ್. ಓಕೆ. ವಾರಂಟೀಸ್ ಏನು ಕೊಡ್ತೀರಾ? ವಾರಂಟೀಸ್ ಇವಾಗ 1 year ಸರ್ವಿಸ್ ವಾರಂಟಿ ಇರುತ್ತೆ ಸರ್ ನಮ್ಮ ಕಡೆಯಿಂದ. ಅದಲ್ಲದೆ ಪ್ಲೈವುಡ್ ಮೇಲೆ 10 years ವಾರಂಟಿ ಬರುತ್ತೆ. 10 year 20 years ಎಲ್ಲ ಬರ್ತದೆ. 20 years ಇದೆ, 35 years ಇದೆ. ಸೊ ಕಸ್ಟಮರ್ ಹೆಂಗ್ ಚೂಸ್ ಮಾಡ್ತಾರೋ ಆ ಬೇಸಿಸ್ ರೇಟ್ ಮೇಲೆ ಡಿಪೆಂಡ್. ಫಿಟ್ಟಿಂಗ್ಸ್ ಅಂತ ಬಂದಾಗ ಯಾವ್ಯಾವ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀರಾ ನೀವು? ಕಂಪ್ಲೀಟ್ ಬ್ರ್ಯಾಂಡ್ಸ್ ನಮ್ಮ ಹತ್ರ ಇದೆ. ಲೈಕ್ ಹಾಫ್ಲೆ, ಐಟಿಚ್, ಬ್ಲಮ್, ಗೋದ್ರೇಜ್ ಎಲ್ಲ ಇದೆ ಸರ್. ಲ್ಯಾಮಿನೇಟ್ಸ್ ಅಲ್ಲಿ ನಮ್ಮ ಹತ್ರ ಸೆಂಚುರಿ ಇದೆ, ಮೆರಿನೋ ಇದೆ. ಬಟ್ ಪ್ರೈಸಿಂಗ್ ಮೇಲೆ ಹೋಗುತ್ತೆ. ಸೊ ಇವಾಗ ಸೆಂಚುರಿ ಮತ್ತೆ ಮೆರಿನೋ ಬಂದು ಪ್ರೀಮಿಯಂ ಕ್ಲೈಂಟ್ಸ್ ಇರುತ್ತೆ ಸರ್, ಅಂದ್ರೆ ಬಜೆಟ್ ಜಾಸ್ತಿ ಇರುತ್ತೆ.
ಮತ್ತು ಬೇಸಿಕ್ ಅಂದರೆ ನಾರ್ಮಲ್ ವಿರ್ಗೋ ಅಡ್ವಾನ್ಸ್ ಎಲ್ಲ ಇದೆ. ಸೊ ಅದು ಮಿಡಲ್ ಬಜೆಟಲ್ಲಿ ಬರುತ್ತೆ ಸರ್. ಬರುತ್ತೆ. ಓಕೆ, ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸರ್ ನೀವು? ಸೊ ನಾವು ಬೆಂಗಳೂರು, ಮೈಸೂರು, ತುಮಕೂರು ಮೂರು ಕಡೆ ಮಾಡ್ತಾ ಇದ್ರೆ. ಸೊ ಆಫೀಸಲ್ಲಿ ಬರುತ್ತೆ, ಅದು ಒಂಚೂರು ಹೇಳ್ಬಿಡಿ ಹಾಗೆ. ಶೋ ಸರ್, ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ಜೆ ಪಿ ನಗರಲ್ಲಿದೆ. ನಮ್ಮ ಫ್ಯಾಕ್ಟ್ರಿನೂ ಇಲ್ಲೇ ಇದೆ. ಮತ್ತು ನಮ್ದು ಓನ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಪ್ರತಿಯೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್. ಡಿಲೇ ಆಗಲ್ಲ. ಓಕೆ. ಸೊ ಡೇ ಟು ಡೇ ಆಕ್ಟಿವಿಟೀಸ್ ಜೊತೆ ಗೊತ್ತಿರುತ್ತೆ. ಲೈಕ್ ಇವಾಗ ನಿಮ್ದು ಪ್ರೊಡಕ್ಷನ್ ಇದೆಯಾ ಇಲ್ವಾ ಅಂತಾನೂ ಗೊತ್ತಿರುತ್ತೆ. ಗೊತ್ತಾಗ್ತಾ ಇದೆ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಅಪ್ಡೇಟ್ ಕೊಡ್ತೀವಿ ಸರ್. ಹೌದು. ಸೂಪರ್. ಸೊ ವೀಕ್ಷಕರೇ, ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಅಷ್ಟೇ ಅಲ್ಲದೆ ಇವ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ. ಒಂದ್ಸತಿ ಬನ್ನಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಇವೆಲ್ಲ ಹೇಳಿದ್ವಲ್ಲ ನಾವು, ಇವೆಲ್ಲವೂ ಕೂಡ ಇಲ್ಲಿ ಮಾಡಿದ್ದೀವಿ ಸರ್. ಹೌದು. ಅದನ್ನು ನೋಡ್ಬೋದು, ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಸರ್ ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ? ಸೊ ಒಂದು ಮಾತೇನಂದರೆ ಇಂಟೀರಿಯರ್ಸಲ್ಲಿ ತುಂಬ ಕಾಂಪಿಟೇಷನ್ ಇದೆ ಸರ್. ಅಟ್ ದ ಸೇಮ್ ಟೈಮ್ ಪ್ರೈಸು ನೋಡಬೇಕು, ಕ್ವಾಲಿಟಿನೂ ನೋಡಬೇಕು. ಹೌದು. ಸೊ ಇವಾಗ ಪ್ರೈಸ್ ಕಮ್ಮಿ ಅಂತ ಹೇಳಿ ಎಕ್ಸಾಂಪಲ್ ಇವಾಗ ನಾವು ಒಂದು ಇನ್ನೊಬ್ರು 50 ರೂಪಾಯಿ ಕಮ್ಮಿ ಕೊಡ್ತಾರೆ, 100% ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಇದ್ದೇ ಯಾಕಂದ್ರೆ ಯಾರು ಕೈಯಿಂದ ಅಂತೂ ಹಾಕಲ್ಲ. ಕರೆಕ್ಟ್. ಸೊ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಇರುತ್ತೆ, ಆ ಪ್ರೈಸಿಂಗ್ ಮೇಲೆ ಕ್ಲೈಂಟ್ ಡಿಪೆಂಡ್ ಮಾಡ್ಕೊಳ್ಳಿ ಸರ್. ಸೊ ಅದೊಂದು ಮಾತ್ರ ನಾನು ಸಜೆಷನ್ ಕೊಡ್ತೀನಿ ಕ್ಲೈಂಟಿಗೆ. ಮತ್ತು ನಮ್ಮಲ್ಲಿ ಬಂದಾಗ 100% ನೋ ಕ್ವಾಲಿಟಿ ಕಾಂಪ್ರಮೈಸ್ ಸರ್. ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟು ನಾವೇ ಸೋರ್ಸ್, ಈವನ್ ಫೆವಿಕಾಲಿಂದ ನಾವೇ ಸೋರ್ಸ್ ಮಾಡೋದ್ರಿಂದ ಸೊ 100% ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಬ್ರ್ಯಾಂಡೆಡ್ಸ್ ಮಾತ್ರ ಯೂಸ್ ಮಾಡ್ತೀವಿ ಸರ್. ಈವನ್ ಪ್ಲೈವುಡಲ್ಲೂ ನಾವು ಇನ್ನೂ ಬೆಟರ್ ಪ್ಲೈವುಡ್ ಥರ ಯೋಚನೆ ಮಾಡ್ತೀವಿ. ಈವನ್ ಈ ಕ್ರಿಟಿಕಲ್ ಸಿಚುವೇಶನಲ್ಲಿ, ಈಗ ವಾರ್ ಸಿಚುವೇಶನ್ 30% ಪ್ಲಸ್ ಹೈಕ್ ಆಗಿದೆ, ಬಟ್ ಸ್ಟಿಲ್ ನಾವು ಯಾವುದು ಕಾಂಪ್ರಮೈಸ್ ಆಗಿಲ್ಲ, ಅಗ್ರಿ ಆಗಿರೋದು ಸರ್. ಹೌದು. ಸೊ ಈವನ್ ಮೆಟೀರಿಯಲ್ ಸ್ಕೇರ್ಸಿಟಿ ತುಂಬ ಇದೆ, ಬಟ್ ಸ್ಟಿಲ್ ನಾವು ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ. ಮತ್ತು ಯಾವುದು ಕಾಂಪ್ರಮೈಸ್ ಆಗಲಿ. ಈಗ ಪ್ರೈಸ್ ಜಾಸ್ತಿ ಆಗೋಯ್ತು, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗಬೇಕು ಅಂತ ಏನಿದೆ ಹಳೇದೇನು ನಾವು ಏನು ಕಮಿಟ್ಮೆಂಟ್ ಆಗಿದ್ವಿ ಕ್ಲೈಂಟ್ಸ್ಗೆ ಅಷ್ಟೇ ಕೊಡ್ತೀರಾ. ಸೂಪರ್. ಸೊ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರದ್ದು ನಂಬರು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಅಡ್ರೆಸ್, ಲೊಕೇಶನ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಎಲ್ಲ ಇದೆ, ಅವೆಲ್ಲವನ್ನ ಕೊಟ್ಟಿರ್ತೀನಿ. ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ವಿಡಿಯೋ, ಅದು ಕೂಡ ಇಂಟೀರಿಯರ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.